ಎನ್ಕೆಎಸ್ ಟಿವಿ4 ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ. ವಾರ್ತೆಗಳ ವಿವರ. ಶಿಡ್ಲಘಟ್ಟದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿ ರಾಜ್ಯದ ಹಲವು ಕೆರೆಗಳಲ್ಲಿ ಹೂಳೆತ್ತಿ ರಾಜಕಾಲುವೆಗಳನ್ನು ದುರಸ್ತಿ ಮಾಡುವ ಮೂಲಕ ಅನೇಕ ಕೆರೆಗಳ ಜೀರ್ಣೋದ್ಧಾರ ಮಾಡಿದಂತಹ ಕೀರ್ತಿ ಧರ್ಮಸ್ಥಳ ಟ್ರಸ್ಟ್ಗೆ ಸಲ್ಲುತ್ತದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿ ರಾಜ್ಯದ ಹಲವು ಕೆರೆಗಳಲ್ಲಿ ಹೂಳೆತ್ತಿ ರಾಜಕಾಲುವೆಗಳನ್ನು ದುರಸ್ತಿ ಮಾಡುವ ಮೂಲಕ ಅನೇಕ ಕೆರೆಗಳ ಜೀರ್ಣೋದ್ಧಾರ ಮಾಡಿದ ಕೀರ್ತಿ ಧರ್ಮಸ್ಥಳ ಟ್ರಸ್ಟ್ಗೆ ಸಲ್ಲುತ್ತದೆ. ಸಂಜೀವಿನಿ ಕೊತ್ತನೂರು ಗ್ರಾಮದ 61ನೇ ಕೆರೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾತನಾಡಿದ ಪೂಜ್ಯರು, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯಂತೆ ಮೊದಲು ನಾವು ನಮ್ಮ ಊರಿನ ಶುದ್ಧೀಕರಣವಾಗಬೇಕು. ನೀರು ಉಳಿಸುವಾಗ ಕೆಲಸವಾದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ. ಉತ್ತಮ ಬೆಳೆ ಹಾಗೂ ಜಾನುವಾರುಗಳಿಗೆ ನೀರು ಮುಖ್ಯವಾಗಿದೆ ಎಂದರು. ಕೊತ್ತನೂರು ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪಂಚಾಕ್ಷರ ರೆಡ್ಡಿ ಮಾತನಾಡಿದರು. ಪೂಜ್ಯರ ಸೇವೆ ಅಪಾರವಾದದ್ದು. ನಮ್ಮ ಗ್ರಾಮಕ್ಕೆ ಮಾಶಾಸನ 3 ಜನಕ್ಕೆ, ಇತರೆ ಅನುದಾನ 8 ಜನಕ್ಕೆ, ಸುಮಾರು 50 ಜನಕ್ಕೆ ಆರೋಗ್ಯ ರಕ್ಷಣೆ 3 ಜನಕ್ಕೆ, ಜೊತೆಗೆ ಪರಿಸರ ಕಾಳಜಿ ವಹಿಸಿರುವಂತಹ ಪೂಜ್ಯರು ನಮ್ಮ ಗ್ರಾಮದ 106 ಎಕರೆ ಹೊಂದಿರುವ ವಿಶಾಲವಾದ ಕೆರೆ ಪೂರ್ಣ ಜಾಲಿಮರ ತುಂಬಿದ್ದು ಕೆರೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ 40 ಎಕರೆಯ ಕೆರೆ ಕೇವಲ 25 ರಿಂದ 30 ಸಾವಿರ ರೂಪಾಯಿಗಳಲ್ಲಿ ಯಾವುದೇ ಹಣ ಸೋರಿಕೆ ಇಲ್ಲದೆ ಮಣ್ಣು ಗಿಡ ತೆಗೆದು ಸಮಾಜಮುಖಿ ಕೆಲಸವಾದ ಹಿನ್ನೆಲೆ ಇಂದು ನೀರು ತುಂಬಿ ಸುಂದರವಾಗಿ ಕಾಣುವಂತಾಗಿದೆ. ಸುತ್ತಮುತ್ತಲ ಕೃಷಿ ಭೂಮಿಗಳ ಕೊಳವೆ ಬಾವಿಗಳಲ್ಲಿ ನೀರು ಸಿಗುವಂತಾಗಿದೆ ಎಂದು ಪೂಜ್ಯರನ್ನು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಸಂಘದ ಸೀನಪ್ಪ, ಜಿಲ್ಲಾ ನಿರ್ದೇಶಕ ಪ್ರಶಾಂತ್, ಶಿಡ್ಲಘಟ್ಟ ಯೋಜನಾಧಿಕಾರಿ ಪ್ರಕಾಶ್, ಸುರೇಂದ್ರ ಗೌಡ, ದೇವರಾಜು, ಹರೀಶ್, ಸೀನಪ್ಪ, ಕೋಚಿಮಲ್ ಶ್ರೀನಿವಾಸ್, ಸುರೇಶ್ ಹಾಗೂ ಮತ್ತಿತರರು ಇದ್ದರು. ಲೋಕೇಶ್, ಎನ್ಕೆಎಸ್ ಟಿವಿ4 ಶಿಡ್ಲಘಟ್ಟ. ಅವರ ಸೇವೆ ಅತ್ಯುನ್ನತವಾದ. ನಾವು ನೀವೆಲ್ಲರೂ ಅದನ್ನು ಶ್ಲಾಘಿಸಿ ಹೇಳಕ್ಕೆ ನಮ್ಮಲ್ಲಿ ಪದಗಳೇ ಇಲ್ಲ. ಏನು ನಮ್ಮ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ನಮ್ಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಅವರ ಒಂದು ಧರ್ಮ ಕಾರ್ಯಗಳಲ್ಲಿ ಮಾಸಾಶನ, ಅನುದಾನ ನೋಡಿ, ನಮ್ಮ ಊರಿಗೆ ನಮ್ಮ ಭಾಗಕ್ಕೆ ಮಾಸಾಶನ 3 ಜನಕ್ಕೆ ಬಂದಿದೆ. ನಮ್ಮ ಹಳ್ಳಿಯಲ್ಲಿ ಅನುದಾನ ಬೇರೆ ಬೇರೆ ಇದರಲ್ಲಿ 8 ಜನಕ್ಕೆ ಬಂದಿದೆ. ಡೆತ್ ಕ್ಲೈಮ್ ಒಬ್ಬರು ನಮ್ಮ ಗಂಗಮ್ಮ ಸಂಘದ ರತ್ನ ಸಿಕ್ಕಿದೆ, ಸುಮಾರು 20-25 ಸಾವಿರ ಇರ್ಬೋದು. 50 ಜನಕ್ಕೆ ಸೋಲಾರ್ ಆರೋಗ್ಯ ರಕ್ಷಣೆ ಯೋಜನೆ 3 ಜನಕ್ಕೆ 28 ಸಾವಿರ ಬಂದಿದೆ. 100 ಜನ ಪ್ರಗತಿ ನಿಧಿ ಪಡೆದಿದ್ದಾರೆ. ಆಮೇಲೆ ಪರಿಸರ ಕಾರ್ಯಕ್ರಮಗಳು, ಆಟೋಟ ಸ್ಪರ್ಧೆ, ಮತ್ತೊಂದು ಇವರು ಮಾಡದೇ ಇರೋದು ಅದೇನೋ ಆಡು ಮುಟ್ಟದ ಸೊಪ್ಪೆ ಇಲ್ಲ ಅಂದಂಗೆ ಪೂಜ್ಯರು ಮಾಡದೇ ಇರೋ ಕಾರ್ಯಗಳೇ ಇಲ್ಲ. ಅದು ನೀರು ಬಹಳ ಮುಖ್ಯವಾದದ್ದು. ಹಾಗಾಗಿ ಶಿವನ ತಲೆಯ ಮೇಲೆ ಗಂಗೆಯನ್ನಿಟ್ಟು ನಮ್ಮವರು ಆರಾಧನೆ ಮಾಡ್ತಾರೆ ಮತ್ತು ಹೇಳ್ತಾರೆ ಗಂಗೆಯನ್ನೇ ಧರಿಸಿದ ಶಿವ ಅಂತ ಹೇಳಿ. ಅಂದರೆ ಈ ಜೀವಜಲವಾದಂಥ ನೀರನ್ನು ಸದಾ ಭೂಮಿಗೆ ಹರಿಸುವಂಥದ್ದು. ಹೇಗೆ ಹಿಂದೆ ನಮ್ಮ ಭಗೀರಥನ ಒಂದು ಕಥೆ ನಿಮಗೆ ಗೊತ್ತಿದೆ. ಸಗರ ಮಹರ್ಷಿ ಅವನು ತನ್ನ ಎಲ್ಲ ಬದಲುಗಳನ್ನು ಕಳ್ಕೊಂಡಾಗ ಅವರಿಗೆ ಮುಕ್ತಿ ಆಗಬೇಕು, ಸಹಸ್ರಾರು ಮಂದಿ ಸತ್ತು ಹೋಗ್ತಾರೆ. ಅವರಿಗೆ ಮೋಕ್ಷ ಆಗಬೇಕಾದ್ರೆ ಗಂಗೆ ಭೂಮಿಗೆ ಹರಿದಾಗ ಮಾತ್ರ ಮೋಕ್ಷ ಆಗುತ್ತೆ ಅವರಿಗೆಲ್ಲ ಅಂತ ಒಂದು ಮಾತಿರುತ್ತೆ. ಆ ಪ್ರಕಾರ ಗಂಗೆಯನ್ನು ಭೂಮಿಗೆ ತರೋದು ಹೇಗೆ ಅಂಥೇಳಿ ಅವನು ಬಹಳಷ್ಟು ವರ್ಷ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡುವ ಗಂಗೆ ಒಲಿದು ಹೇಳ್ತಾಳೆ, ಆಯಿತು ನಾನು ಭೂಮಿಗೆ ಬರ್ತೀನಿ ಅಂತ. ಆದರೆ ಅವರೇನಾದರೂ ಆಕಾಶದ ಭೂಮಿಗೆ ಬಿದ್ದರೆ ಈ ಭೂಮಿಯನ್ನು ಕೊಚ್ಚಿ ಹೋಗುತ್ತೆ ಅಂತ ಹೇಳಿ ಬಹಳ ಚಿಂತೆ ಆಗುತ್ತೆ. ಏಕೆ ಇವರು ಭೂಮಿಗೆ ಇಳಿದ್ರೆ ಏನಾಗುತ್ತೆ, ಭೂಮಿಗೆ ಇಳಿದ್ರೆ ಈಗೇನು ನಾವು ಪೇಪರ್ ನೋಡ್ತಾ ಇದ್ದೀವಿ, ಮಳೆಯಿಂದ ಹೇಗೆ ನಾಶವಾಗ್ತದೆ ಭೂಮಿ ಮತ್ತು ಆಳವಾದ ಕಂದಕ ಬಿದ್ದು ಬಿಡ್ಬೋದು. ಗೋಕಾಕ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಅವ್ಯಾಹತ ಮಳೆಗೆ ಪ್ರಸಿದ್ಧ ಗೋಕಾಕ್ ಫಾಲ್ಸ್ ಮೈತುಂಬಿಕೊಂಡು ಧುಮ್ಮುಕ್ಕುತ್ತಿದ್ದು ಪ್ರವಾಸಿಗರನ್ನ ತನ್ನತ್ತ ಸೆಳೆಯತೊಡಗಿದೆ. ಇಲ್ಲಿಗೆ ಆಗಮಿಸುವಂತಹ ಪ್ರವಾಸಿಗರಲ್ಲಿ ಕೆಲ ಯುವಕರ ಅಪಾಯಕಾರಿ ಹುಚ್ಚಾಟಗಳು ಮಾತ್ರ ಮಿತಿ ಮೀರಿದ್ದು, ಇದೀಗ ಪೊಲೀಸರು ಇದಕ್ಕೆ ಭಾನುವಾರದಿಂದಲೇ ಕಡಿವಾಣವನ್ನು ಹಾಕಿದ್ದಾರೆ.
ಕಳೆದ ಕೆಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಅಪಾರ ಮಳೆಗೆ ಪ್ರಸಿದ್ಧ ಗೋಕಾಕ್ ಫಾಲ್ಸ್ ಮೈದುಂಬಿಕೊಂಡು ಧುಮ್ಮುಕ್ಕುತ್ತಿದ್ದು ಪ್ರವಾಸಿಗರನ್ನು ತನ್ನತ್ತ ಸೆಳೆಯತೊಡಗಿದೆ. ಇಲ್ಲಿಗೆ ಆಗಮಿಸುವಂತಹ ಪ್ರವಾಸಿಗರಲ್ಲಿ ಕೆಲ ಯುವಕರು ಅಪಾಯಕಾರಿ ಹುಚ್ಚಾಟಗಳು ಮಾತ್ರ ಮಿತಿ ಮೀರಿದ್ದು ಇದೀಗ ಪೊಲೀಸರು ಇದಕ್ಕೆ ಭಾನುವಾರದಿಂದಲೇ ಕಡಿವಾಣವನ್ನು ಹಾಕಿದ್ದಾರೆ. ಫಾಲ್ಸ್ ಧುಮುಕುವ ಜಾಗದ ಪಕ್ಕದಲ್ಲಿ ಎತ್ತರದ ಬಂಡೆಗಳ ಮೇಲೆ ನಿಂತು ಸೆಲ್ಫಿ ತೆಗೆದುಕೊಳ್ಳುವ, ಫಾಲ್ಸ್ನ ದೃಶ್ಯ ಚಿತ್ರೀಕರಿಸುವ ಸಾಹಸಕ್ಕೆ ಇಳಿಯುವ ಕೆಲ ಯುವಕರು ಜೀವದ ಹಂಗೆ ಇಲ್ಲದಂತೆ ವರ್ತಿಸುತ್ತಾರೆ. ಈ ಭಾಗದಿಂದ ಕೆಳಗೆ ಬಿದ್ದರೆ ನೇರವಾಗಿ ಜಲಪಾತದಲ್ಲಿಯೇ ಬಿದ್ದು ಪ್ರಾಣಹಾನಿಯಾಗುವುದು ನಿಶ್ಚಿತ. ಈ ಹಿಂದೆ ಹಲವು ಘಟನೆಗಳು ನಡೆದಿದ್ದರೂ ಸೆಲ್ಫಿ ಗೀಳಿನ ಯುವಕರು ಮಾತ್ರ ತಮ್ಮ ಚಾಳಿಯನ್ನು ಬದಲಿಸುತ್ತಿಲ್ಲ. ಇದೀಗ ಫಾಲ್ಸ್ ವೀಕ್ಷಣೆಗೆ ಬರುವವರ ಸಂಖ್ಯೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಭಾನುವಾರದಿಂದಲೇ ಇಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಜಲಪಾತದ ಮೇಲ್ಭಾಗದ ಜಾಗಗಳಿಗೆ ಪ್ರವಾಸಿಗರು ತೆರಳದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದು ಆಗಮಿಸಿದಂತಹ ಪ್ರವಾಸಿಗರಿಗೆ ಸುರಕ್ಷತೆಯ ಬಗ್ಗೆ ತಿಳಿ ಹೇಳಲಾಗುತ್ತಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಯವರ ಗಮನಕ್ಕೂ ತರಲಾಗಿದ್ದು ಮುಂಬರುವಂತಹ ದಿನಗಳಲ್ಲಿ ಇಲ್ಲಿ ಮೆಟಲ್ ರೇಲಿಂಗ್ಸ್ ಅಳವಡಿಸುವಂತೆ ಸಂಬಂಧಿಸಿದ ಇಲಾಖೆ ಗಮನಕ್ಕೆ ತರಲಾಗುತ್ತಿದೆ ಎಂದು ಗೋಕಾಕ್ ಫಾಲ್ಸ್ಗೆ ಭೇಟಿ ನೀಡಿ ಪರಿಶೀಲಿಸಿದಂತಹ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಸಂಜೀವ್ ಪಾಟೀಲ್ ತಿಳಿಸಿದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ ಜೊತೆ ಚನ್ನು ಗೋನಾಳ್ಮಠ, NKS TV4 ಇಲ್ಕಲ್. ಈ ಪ್ರವಾಸಿಗರು ಬಂದು ನೀರಿನ ಹತ್ರ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಕ್ರೀದ್ ಪ್ರಯುಕ್ತ ಗೋಕಾಕ್ ಶಹರಕ್ಕೆ ಬಂದಾಗ ಇಲ್ಲಿ ಮೇಲೆ ಬಂದು ನೋಡಲಾಗಿತ್ತು. ಇಲ್ಲಿ ಸದ್ಯಕ್ಕೆ ತಾತ್ಪೂರ್ವಕವಾಗಿ ಇಲ್ಲಿ ನಮ್ಮದು ಕ್ರೈಮ್ ಸೀನ್ ಟೇಪು ಮತ್ತು ಬ್ಯಾರಿಕೇಡ್ ಯೂಸ್ ಮಾಡಿ ಬಂದಂಥ ಪ್ರವಾಸಿಗರು ನೀರು ಇಳಿಲಾರದಂತೆ ಕ್ರಮ ಕೈಗೊಳ್ಳಲಾಗ್ತದೆ. ಇವತ್ತಿಂದ ಈಗಾಗಲೇ ಈ ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರಲಾಗ್ತಾಯಿದೆ. ಇಲ್ಲಿ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆಗೆ ಕೈ ಜೋಡಿಸಿ ಇಲ್ಲಿ ಒಂದು ಮೆಟಲ್ ರೇಲಿಂಗ್ಸ್ ಹಾಕಲಿಕ್ಕೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಅದರ ಜವಾಬ್ದಾರಿತೆಗೂ ವರ್ತಿಸಬೇಕು. ತಮ್ಮ ಒಂದು ಸುರಕ್ಷತೆಯನ್ನು ಮೀರಿ ಯಾವುದೇ ವರ್ತನೆ ಮಾಡಬಾರ್ದಂತೆ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಸರ್, ಇದೇ ಥರ ಗೊಡ್ಚಿಮಲ್ಕಿ ಸೇಮ್ ಎಲ್ಲಿ ಗೊಡ್ಚಿಮಲ್ಕಿ ಫಾಲ್ಸ್ ಓಕೆ, ಸೇಮ್ ಇದೆ ಸರ್, ಸೇಮ್ ಇದೆ ಸರ್. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಲ್ಲಿ ವರದಿ ಪಡಿಸ್ಕೊಳ್ತೀನಿ. ಅಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಮಾಡ್ತೀವಿ. ಈ ಬೆಳಗಾವಿ ಜಿಲ್ಲೆ ನೈಸರ್ಗಿಕವಾಗಿ ಸಂಪದ್ಭರಿತವಾಗಿದ್ದು ಹಲವಾರು ಇಲ್ಲಿ ಪ್ರವಾಸಿ ತಾಣಗಳಿವೆ. ಇಲ್ಲಿ ಪ್ರವಾಸಿಗರು ಹಾಗೂ ಲೋಕಲ್ ಏನು ಜನ ಇದ್ದಾರೆ ಅವರೆಲ್ಲರೂ ಸಹಿತ ನಮಗೆ ಸಹಕರಿಸಬೇಕು. ಯಾವುದೇ ರೀತಿಯ ಒಂದು ಪ್ರಾಣ ಹಾನಿಯಾಗಲಿ ಬೇರೆ ಥರದ ಹಾನಿ ಆಗದೇ ಇರೋ ಥರ ಅವರು ವರ್ತನೆ ಇರಬೇಕು. ಇದು ನಮ್ಮ ಮನವಿ ಅವರಲ್ಲಿ. ಸರ್, ಪೊಲೀಸ್ ಇಲಾಖೆ ಮೇಲೆ ಪ್ರವಾಸೋದ್ಯಮ ಭಾರ ಹಾಕಿ ಸರ್ ಆರೋಪ ತಾವು ಕಳಿತಾ ನಿಷ್ಕಾಳಜಿ ವಹಿಸ್ತಾರೆ. ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇರ್ತಾರೆ ಸರ್. ಭಾಗಿಯಾಗಬೇಕಲ್ಲ ಸರ್. ಕೇಳ್ತೀವಿ, ಅದು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಏನು ಬೇಕೋ ಅದನ್ನು ನಾವು ಎನ್ಶೂರ್ ಮಾಡ್ಕೊಳ್ತೀವಿ. ಈಗ ಭದ್ರತೆಗೆ ಏನು ಕ್ರಮ ಅವ್ರು ಕೈಗೊಳ್ಳಬೇಕು ಅದನ್ನು ನಾವು ಅವ್ರ ಗಮನಕ್ಕೆ ತೊಗೊಂಡು ಬರ್ತೀವಿ. ಅದಾದಮೇಲೆ ನಮ್ಮ ಸಿಬ್ಬಂದಿ ನಿಯೋಜನೆ ಇದೆ, ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕೆಲಸ ಮಾಡಲು ಈ ರಜಾ ದಿನಗಳಲ್ಲಿ ನಾವು ಸಹಿತ ಅದನ್ನು ಕ್ರಮ ಕೈಗೊಳ್ತೀವಿ. ಸಾರ್ವಜನಿಕ ಸಂದೇಶ ಏನು ಕೊಡ್ತೀರಾ ಸರ್? ಅದನ್ನೇ ಹೇಳಿದೆ, ಪ್ರವಾಸಿ ತಾಣಗಳಿಗೆ ಬಂದಾಗ ತಮ್ಮ ಸುರಕ್ಷತೆ, ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಎಲ್ಲರೂ ಗಮನ ವಹಿಸಬೇಕು, ಜವಾಬ್ದಾರಿತವಾಗಿ ವರ್ತಿಸಬೇಕು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಹಿಂದೆಂದೂ ನಡೆಯದ ದಾಟಿಯಲ್ಲಿ ಬಿಜೆಪಿ ಪಕ್ಷದ ಸೇರ್ಪಡೆ ಕಾರ್ಯಕ್ರಮವನ್ನು ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಹಿಂದೆಂದೂ ನಡೆಯದ ದಾಟಿಯಲ್ಲಿ ಬಿಜೆಪಿ ಪಕ್ಷದ ಸೇರ್ಪಡೆ ಕಾರ್ಯಕ್ರಮವನ್ನು ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಹಮ್ಮಿಕೊಂಡಿದ್ದರು. ಮಾಲೂರು ಪಟ್ಟಣದ PRA ಚೌಟ್ರಿಯಲ್ಲಿ ಆಯೋಜಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ, ಸಚಿವರುಗಳಾದಂತಹ R ಅಶೋಕ್, ಮುನಿರತ್ನ, ಡಾಕ್ಟರ್ ಸುಧಾಕರ್, ಸಂಸದ S ಮುನಿಸ್ವಾಮಿ, MLC ಚೆಲುವಾದಿ ನಾರಾಯಣ ಸ್ವಾಮಿ, ವರ್ತೂರ್ ಪ್ರಕಾಶ್ ಸಂಪಂಗಿ ಹಾಗೂ ತಾಲೂಕಾ ಅಧ್ಯಕ್ಷ
ಪುರು ನಾರಾಯಣ ಸ್ವಾಮಿ 5,000ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಮಂಜುನಾಥ್ ಗೌಡರ್ ನೇತೃತ್ವದಲ್ಲಿ ಸಾವಿರಾರು ಬೆಂಬಲಿಗರು, ಮುಖಂಡರು, ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಂಸದ ಮುನಿಸ್ವಾಮಿ ಅವರು ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎಂದು ಭವಿಷ್ಯವನ್ನು ನುಡಿದರು. ಇನ್ನು ಕಳೆದ ಎಂಪಿ ಚುನಾವಣೆಯಲ್ಲಿ ಪಕ್ಷದಲ್ಲಿ ಇದ್ದುಕೊಂಡೇ ಕೆಲವರು ಕಾಂಗ್ರೆಸ್ ಶಾಸಕರನ್ನು ಸಂಪರ್ಕಿಸಿದ್ರು. ಮಾಲೂರಿನಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಶಾಸಕರಾಗಲು ಹೊರಟಿದ್ದಾರೆ. ಮಾಲೂರಿನಲ್ಲಿ ಬಿಜೆಪಿ ಶಕ್ತಿ ಕುಗ್ಗಲು ಯಾರು ಕಾರಣರೆಂದು ಗೊತ್ತಿದೆ ಎಂದು ಆಕ್ರೋಶದ ನುಡಿಗಳನ್ನು ಆಡಿದರು. ಮಾಲೂರಿನ ಮುಂದಿನ ಶಾಸಕರು ಮಂಜುನಾಥ್ ಗೌಡರು ಆಗುವುದು ಖಚಿತ. ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲವೂ ಒಪ್ಪಿಗೆಯಾಗಿಯೇ ಮಂಜುನಾಥ್ ಗೌಡರು ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಸದೃಢ ಭಾರತ ಕಟ್ಟಲು ಎಲ್ಲರೂ ಬಿಜೆಪಿಯನ್ನು ಬೆಂಬಲಿಸಿ ಎಂದು ಕರೆ ನೀಡಿದರು. ಎನ್ಕೆಎಸ್ ಟಿವಿ4 ಕೋಲಾರ್. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಗಡಿ ಗ್ರಾಮ ಕಿತ್ನೂರಿನಲ್ಲಿ ಕಳೆದ ದಶಕಗಳಿಂದ ಕನಿಷ್ಠ ಸೌಲಭ್ಯಗಳು ಇಲ್ಲದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ಇಡೀ ಗ್ರಾಮಸ್ಥರು ದೂರಿದ್ದಾರೆ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಗಡಿ ಗ್ರಾಮ ಕಿತ್ನೂರು ಕಳೆದ ದಶಕಗಳಿಂದ ಕನಿಷ್ಠ ಸೌಲಭ್ಯಗಳಿಲ್ಲದೆ ನಿರ್ಲಕ್ಷ್ಯಕ್ಕೊಳಗಾಗಿದೆ ಎಂದು ಇಡೀ ಗ್ರಾಮಸ್ಥರೇ ದೂರಿದ್ದಾರೆ. ಗ್ರಾಮ ಪಂಚಾಯಿತಿ ಸ್ಥಾನಮಾನ ಕಲ್ಪಿಸುವಂತೆ ನಡೆಸಿದ ಕಾನೂನು ಹೋರಾಟ ಹಾಗೂ ಚುನಾವಣೆ ಬಹಿಷ್ಕಾರದ ಪರಿಣಾಮ ಇದಾಗಿದೆ ಎಂದು ಬಹುತೇಕ ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಕಳೆದ ದಶಕಗಳಿಂದ ಜರುಗಿದ ಎಲ್ಲ ಹಂತದ ಚುನಾವಣೆಗಳನ್ನು ಗ್ರಾಮ ನಿರಂತರ ಬಹಿಷ್ಕರಿಸುವುದರ ಮೂಲಕ ಪ್ರತಿಭಟಿಸುತ್ತಾ ಬಂದಿದೆ. ಗ್ರಾಮ ಪಂಚಾಯಿತಿ ಕೇಂದ್ರವನ್ನಾಗಿ ಪರಿಗಣಿಸಬಹುದಾದ ಎಲ್ಲ ಅರ್ಹತೆ ಗ್ರಾಮಕ್ಕಿದ್ದು ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡ ಮಣಿದು ಸರ್ಕಾರ ನೆರೆ ಗ್ರಾಮಕ್ಕೆ ಮಾನ್ಯತೆಯನ್ನು ನೀಡಲಾಗುತ್ತಿದೆ. ಇದರಿಂದಾಗಿ ಗ್ರಾಮಕ್ಕೆ ಅನ್ಯಾಯವಾಗಲಿದೆ ಹಾಗೂ ನಿಯಮವನ್ನು ಉಲ್ಲಂಘಿಸಿದಂತಾಗಿದೆ. ಇದರ ವಿರುದ್ಧ ಕಾನೂನು ಹೋರಾಟ ನಡೆದಿದ್ದು ಎಲ್ಲ ಚುನಾವಣೆಗಳನ್ನು ಬಹಿಷ್ಕರಿಸುತ್ತಿದ್ದು ರಾಜ್ಯಪಾಲರು ಸಹ ನಮ್ಮ ಗಮನಕ್ಕೆ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಮಾನ ನೀಡುವಂತೆ ಸೂಚಿಸಿದ್ದಾರೆ. ಆದರೂ ಅವರ ಸೂಚನೆಯನ್ನು ಪಾಲಿಸುತ್ತಿಲ್ಲ. ನಿರ್ಲಕ್ಷ್ಯ ಧೋರಣೆಯನ್ನು ತಾಳುತ್ತಿದ್ದು ಅದರ ವಿರುದ್ಧ ನಿರಂತರ ಹೋರಾಟವನ್ನು ನಡೆಸುತ್ತಿರುವುದಾಗಿ ಗ್ರಾಮದ ಪ್ರಮುಖರು ತಿಳಿಸಿದ್ದಾರೆ. ದಶಕಗಳಿಂದ ಗ್ರಾಮಕ್ಕೆ ಕನಿಷ್ಠ ಸೌಲಭ್ಯಗಳಿಲ್ಲವಾಗಿದೆ. ಹಲವು ವರ್ಷಗಳಿಂದ ಚರಂಡಿಗಳು ತುಂಬಿ ನಾರುತ್ತಿದ್ದು ಪರಿಣಾಮ ಇಡೀ ಗ್ರಾಮ ಸೊಳ್ಳೆ, ಕ್ರಿಮಿ ಕೀಟಗಳ ಬಾಧೆಯನ್ನು ಅನುಭವಿಸುತ್ತಿದೆ. ಸಾಂಕ್ರಾಮಿಕ ರೋಗಗಳು ತಾಂಡವಾಡುತ್ತಿವೆ. ಬಹುತೇಕ ಗ್ರಾಮಸ್ಥರು ಹಲವು ರೋಗ ರುಜಿನಗಳಿಂದ ನರಳುವಂತಾಗಿದೆ. ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದು ಆತಂಕದಿಂದ ಜೀವನ ಸಾಗಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ರಸ್ತೆಗಳು ಹಾಗೂ ಗಲ್ಲಿಗಳು ಹಲವು ವರ್ಷಗಳಿಂದ ದುರಸ್ತಿಯನ್ನು ಕಾಣದೆ ಕೆಸರು ಗದ್ದೆಗಳಂತಾಗಿವೆ. ಗ್ರಾಮದ ಮಧ್ಯದಲ್ಲಿಯೇ ತಿಪ್ಪೆ ಗುಂಡಿಗಳು ನಿರ್ಮಾಣವಾಗಿವೆ. ಗ್ರಾಮ 16 ವರ್ಷಗಳಿಂದ ನೈರ್ಮಲ್ಯತೆ ಕಂಡಿಲ್ಲ. ಸ್ಥಳೀಯ ಆಡಳಿತ ಕನಿಷ್ಠ ಸೌಕರ್ಯಗಳನ್ನು ಒದಗಿಸಿಲ್ಲ. 16 ವರ್ಷಗಳಿಂದ ಗ್ರಾಮ ಅಭಿವೃದ್ಧಿ ಕಾಣದೆ ತಾಲೂಕು ಆಡಳಿತದಿಂದ ನಿರಂತರ ಶೋಷಣೆಗೊಳಗಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಹಂತದ ಅಧಿಕಾರಿಗಳಲ್ಲಿ ಮನವಿ ಮಾಡಲಾಗಿದ್ದು ಎಲ್ಲ ಹಂತದ ಜನಪ್ರತಿನಿಧಿಗಳ ಮೊರೆ ಹೋಗಿದ್ದು ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಗ್ರಾಮದ ಮುಖಂಡರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಲಾಖೆಗಳ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಹಾಗೂ ಅವರು ಮಾಡುತ್ತಿರುವ ಶೋಷಣೆ ವಿರುದ್ಧ ರಾಜ್ಯಪಾಲರಲ್ಲಿ ದೂರು ನೀಡಲಾಗುವುದು ಮತ್ತು ನ್ಯಾಯಾಲಯದ ಮೊರೆ ಹೋಗಲಾಗುವುದು. ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ದೊರೆಯುವವರೆಗೂ ಕಾನೂನು ಹೋರಾಟ ಮಾಡಲಾಗುವುದು. ಯಾವುದೇ ಕಾರಣಕ್ಕೂ ರಾಜಿ ಮಾತಿಲ್ಲ. ಅದು ನಮ್ಮ ಹಕ್ಕಾಗಿದ್ದು ಅದಕ್ಕಾಗಿ ಹಂತ ಹಂತವಾಗಿ ಹೋರಾಟವನ್ನು ನಡೆಸುತ್ತೇವೆ. ದಶಕಗಳಿಂದ ಎಲ್ಲ ಹಂತದ ಚುನಾವಣೆಗಳನ್ನು ಬಹಿಷ್ಕರಿಸುತ್ತಾ ಪ್ರತಿಭಟನೆಯನ್ನು ನಡೆಸಿದ್ದು ಮುಂಬರುವಂತಹ ಎಲ್ಲ ಹಂತದ ಚುನಾವಣೆಗಳನ್ನು ಕೂಡ ಬಹಿಷ್ಕರಿಸುತ್ತೇವೆ. ಹಕ್ಕಿಗಾಗಿ, ಮೂಲಭೂತ ಸೌಕರ್ಯಗಳಿಗಾಗಿ ಕಾನೂನು ರೀತ್ಯ ಹೋರಾಟ ನಿಲ್ಲದು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಕಿತ್ನೂರು ಗ್ರಾಮ 16 ವರ್ಷಗಳಿಂದ ಕನಿಷ್ಠ ಸೌಕರ್ಯಗಳನ್ನು ಕಾಣದೆ ತಾಲೂಕಾಡಳಿತದಿಂದ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ ಮತ್ತು ಜನಪ್ರತಿನಿಧಿಗಳಿಂದ ಶೋಷಣೆಗೆ ಒಳಗಾಗಿದೆ ಎಂದು ಸಾಬೀತಾಗಿದೆ. ಇಡೀ ಗ್ರಾಮ 16 ವರ್ಷಗಳಿಂದ 16 ಜ್ವಲಂತ ಸಮಸ್ಯೆಗಳಿಂದ ನಿತ್ಯ ನರಳುತ್ತಿದೆ. ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕುತ್ತಿದ್ದಾರೆ. ಗ್ರಾಮಗಳ ಹೋರಾಟಗಾರರು ತಮ್ಮ ಮನವಿಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಹಾಗೂ ತಾಲೂಕಾಡಳಿತದ ನಿರ್ಲಕ್ಷ್ಯ ವಿರುದ್ಧ ಕಾನೂನಾತ್ಮಕ ಹೋರಾಟಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ. ಸ್ಥಳೀಯ ಶಾಸಕರು ಮಾತ್ರ ತಮಗೂ ಈ ಗ್ರಾಮಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿ ವರ್ತಿಸುತ್ತಿದ್ದಾರೆ. ಯಾವುದೇ ಜನಪ್ರತಿನಿಧಿಗಳು ಗ್ರಾಮದ ಕಡೆ ಕಣ್ಣು ಹಾಯಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. NKS TV4 ನ್ಯೂಸ್ ರಿಪೋರ್ಟರ್ ಋಷಭೇಂದ್ರ ಕೂಡ್ಲಿಗಿ. ಹೇಳೋರಲ್ಲ ನಮಗೆ ಅವ್ರು ಮಾಡಿದ್ದ ಬಂತಲ್ಲ ಅದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಾಗಿ ಹಂಗಾಗಿ ನಮಗೆ ಆಗ್ತಿಲ್ರಿ ಮಾಡ್ಸಕ. ನಮ್ಮ ಹೊಲನು ಹಾಳು, ನಮ್ಮ ಜೀವನನ ಹಾಳು ನೋಡ್ರಿ. ಸಿಸಿ ರಸ್ತೆ ಮಾಡಿಸಿದಾರಲ್ಲ, ಸಿಸಿ ರಸ್ತೆ ಇದನ್ನ ಕಳಪೆ ತರ ಮಾಡಿ ಮುಂದೆ ನೀರು ಹೋಗಿ ಜಾಡ್ ಮಾಡಿಕೊಟ್ಟಲ್ಲ, ಏನಿಲ್ಲ. ಹಂಗಾಗಿ ಅದಕ್ಕೋಸ್ಕರ ಇಲ್ಲಿ ಒಂದಡಿಲಿಂದ 1 ಅಡಿ ನೀರು ನಿಂದಿರ್ತೈತಿ. ಹಂಗಾಗಿ ಇಲ್ಲಿ ಮಕ್ಕಳ ಅಂಗನವಾಡಿ ಶಾಲೆ ಐತಿ. ಹೋದ ಮಕ್ಕಳಿಗೆ ಸುತ್ತಿಗೆ ಸಮಸ್ಯೆ ಆಗುತ್ತೆ. ಆ ಅಂಗನವಾಡಿ ಟೀಚರ್ಸ್ಗಳು ಮಕ್ಕಳು ಎತ್ಕೊಂಡ್ ಹೊರಗಡೆ ಬಿಡ್ತಾರ. ಅಲ್ಲಿಂದ ಮಕ್ಕಳು ಕರ್ಕೊಂಡ್ ಹೊರಗಡೆ ಬಿಟ್ಟ ಮೇಲೆ ಮಕ್ಕಳು ಅವ್ರ ತಂದೆ ತಾಯಿ ಕರ್ಕೊಂಡು ಹೋಗ್ತಾರ. ಆ ತರ ಸಮಸ್ಯೆ ಸರ್ ಇಲ್ಲಿ ನಮ್ಮ ಊರ್. 10ರಿಂದ 15 ವರ್ಷ ಸರ್. ಹಂಗಾಗಿ ನಮ್ಮ SC ಕಾಲೋನಿಗೋಸ್ಕರ ಯಾರು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನಮ್ಮನ್ನ ನೋಡ್ತಾರ. ಏನ ನಾವ್ ಹೇಳಕ್ ಹೋದ್ರೆ ನಮ್ ಕಿವಾಗ ಆಗ್ತಾನೆ ಇಲ್ಲ. ಆ ತರ ನಮ್ಮನ್ನ ಕಿವಿಮಟ್ಟಕ್ಕೆ ಇಟ್ಟಾರ ಸರ್ ಇಲ್ಲಿ. ಸರಿಗೆ ಆಗ್ತಾ ಇಲ್ಲ, ಕಾಮಗಾರಿ ಸರಿಯಾಗಿಲ್ಲ. ಎಲ್ಲ ಬಿಲ್ಲು ಕಾಮಗಾರಿ ಮಾಡ್ಕೊಳೋದು, ಅವ್ರು ತಿಳಿದಂಗೆ ಬಿಲ್ ಹಾಕೋದು, ಹೋಗ್ಬಿಡೋದು ನಮ್ಮನ್ನ ಬಿಟ್ಟು. ಅದು ನಾವ್ ಹೆಂಗ ವಜ್ರಗಾರ ಇರ್ಲಿ, ರಾಡಿಗಾರ ಇರ್ಲಿ, ಅದನ್ನ ಬಂದು ನೀಟಾಗಿ ಐತಿ ಇಲ್ಲ ಅಂತ ಕೇಳೋರು ಯಾರಿಲ್ಲ ಸರ್. ಆ ತರ ನಮ್ಗೆ ಹಿಂಸೆ ಅನುಭವಿಸಕತ್ತೀವಿ ಸರ್ ಇಲ್ಲಿ ನಮ್ಮ SC ಕಾಲೋನಿಯಾಗ. ನಾವು ಕೇಳಂಗ ಜನ ಆಗಿರೋಕ್ಕೋಸ್ಕರ ನಮ್ಮನ್ನ ಮಾದರಿ ಜನ ಹೆಂಗಾರ ಯಾಕಿರ್ಲಿ, ಏನೋ ಇರ್ಲಿ, ಅವ್ರನ್ನ ಸಮಸ್ಯೆ ನಾವೇನ್ ಬಗೆಹರ್ಸೋಣ ಅನ್ನೋ ಲೆಕ್ಕ ಕೇಳ್ತಾರೆ ಸರ್. ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನಂದ್ರೆ ಈ ಬಿಲ್ ನಾವು ವಾಪಸ್ ತಗೊಳ್ಬೇಕು. ಸರ್ಕಾರ ನಮ್ಮ ಕಡೆ ಗಮನ ಹಾಕಿ ಇನ್ನೊಂದ್ಸತಿ ವರ್ಕ್ ಅನ್ನು ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಪ್ಪ ಸರ್. ಯಾವ ಊರು? ಮುಂದ್ಗಡೆ ಆಮೇಲೆ ಅಕ್ಕಡೆ ಸ್ಕೂಲ್ ಪಕ್ಕಿಗೆ ಅಕ್ಕಡೆ ತೋರಿಸಿದ್ವಲ್ಲ, ಅದು ಸ್ಯಾಂಕ್ಷನ್ ಆಯ್ತು. 8-10 ವರ್ಷ ಆದ್ರೂ 2 ಲಕ್ಷ ವಹಿಸ್ತಾರೆ. ಲ್ಯಾಂಡ್ ಅರ್ಮರಿ ಕೊಟ್ಟಾರೆ. ಎಲ್ಲಿಂದ ಎಲ್ಲಿ ಸಂಪರ್ಕ ಐತೆ ಅದು? ಶಾಲೆ ಇದೇ ರೋಡ್ಗೆ ಸಂಪರ್ಕ. ಇಲ್ಲಿಂದ ಅಂಬೇಡ್ಕರ್ ನಗರದ ಸರ್ಕಲ್ ಇಂದ ಮಸೀದಿ ನೀವು ನಿಂತ್ಕೊಂಡಿದ್ರಲ್ಲ, ಮಸೀದಿ ಈಗ ನೀವು ಅಲ್ಲಿ ಮಸೀದಿ ಹತ್ರ ನಿಂತ್ಕೊಂಡಿದ್ರಿ, ಜನರು ಮಾತಾಡಿಸಿರ. ಹೌದು, ಅಲ್ಲಿವರೆಗೆ ಇದು ಟಚ್. ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ ಅದು ಬೇಕು. SC ಕಾಲೋನಿ ಈಗ SC ಕಾಲೋನಿಗೆ ಹೋಗೋ ರೋಡ್ ಹಿಂಗೆ ಇರಲ್ಲ ಅಂತ ಉದ್ದೇಶ ಐತೆನೋ ಅನ್ಸ್ಬಿಡ. ಈ ರೀತಿ ಶೋಷಣೆ ನಡೀತಾ ಇದೆ ನಡೀತಾ ಇದೆ ಸರ್. ಇಲ್ಲಿ ಹಾಗಾಗಿ ಎಲ್ಲ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯ ಸುಮಾರು 10-15 ವರ್ಷದಿಂದ ಈ ನಿರ್ಲಕ್ಷ್ಯ ಈ ಗ್ರಾಮನೇ ಹೇಳೋದಂದ್ರೆ ಮತ್ತೆ ಯಾವ ಕೆಲಸ ಆಗ್ತಾ ಇಲ್ಲ. ಈಗ ಮುಂದೆ ನೀವ್ ಏನ್ ಮಾಡಕಂತ ಹಿಂಗೇ ಇರ್ಬೇಕಂತ ಇದ್ರೆ ಮುಂದೆ ನಿಮ್ದು ಏನಾದ್ರು ಕಾನೂನಾತ್ಮಕ ಹೋರಾಟ ಎಲ್ಲ ಇದೆ. ಆದ್ರೆ ನೀವ್ ಯಾಕೆ ಧ್ವನಿ ಎತ್ತಬಾರ್ದು? ಎಲ್ಲ ಮಾಡಿದ್ವಿ ಸರ್, ಎಲ್ಲ ಹೇಳಿದ್ವಿ, ಎಲ್ಲ ಅಧಿಕಾರಿಗಳು ಕಂಡಿವಿ, ಅವ್ರು ಏನು ಮಾಡ್ತಿಲ್ಲ ಸರ್. ಮತ್ತೆ ಸುಮ್ಮನೆ ಹಿಂಗೆ ಇರ್ಬೇಕಂತ ಇದ್ರೆ ಮತ್ತೆ ಏನ್ ಮಾಡಕಂತ ಇದ್ರೆ ಮುಂದೆ ನೆಕ್ಸ್ಟ್ ನಿಮ್ಮ ನಡೆ ಏನು, ನಿಮ್ಮ ಒಂದು ನಿರ್ಧಾರಗಳು ಮುಂದೆ ಏನ್ ಮಾಡಬೇಕಂತ? ಹೋರಾಟಗಳು ಏನ್ ಮಾಡಕ್ ಸರ್, ಎಲ್ಲ ಅಧಿಕಾರಿಗಳಿಗೆ ಹೇಳುತ್ತೆ, DC ಅರ್ಜಿ ಕೊಟ್ಟೆ ಸರ್. ಆಮೇಲೆ ಎಲ್ಲರಿಗೆ ಮಾಡಿದ್ರೆ ಹಿಂಗೈತೆ ಸರ್. ಮುಂದೆ ನೋಡ ನೀವು ಯುವಕರೆಲ್ಲ ಹೆಚ್ಚಿಂತಂದ್ರ ಮುಂದೆ ಏನಾಕತ್ತೆ, ಅದು ಎಲ್ಲಿ ಹೋಗತ್ತೆ. ಮತ್ತೆ ಈಗ ಏನಂದ್ರ
ಆ ರೀತಿ ಹೋರಾಟಗಳು ಹಮ್ಮಿಕೊಳ್ಳಕಂತ ಇದ್ದೀರಾ? ನಿಮ್ಮ ಹೆಸರು? ದುರ್ಗಪ್ಪ ಸರ್. ಯಾವ ಊರು ಇದು? ಕಿಟ್ನೂರು ಸರ್. ಯಾವ ತಾಲೂಕಣ? ಬೆಳೆ ತಾಲೂಕು, ವಿಜಯನಗರ. ಬಿತ್ತಿ ಬಿಡ್ಬೋದು ನೋಡಿ ಇಲ್ಲಿ ಅಲ್ಲ, ಗದ್ದೆ ಮಡಿಕೆ ಹಚ್ಚಿ ಬಿಡ್ಬೋದು ಇಲ್ಲಿ. ಎಷ್ಟು ವರ್ಷದಿಂದ ಹಿಂಗೈತ್ರಿ? ಎಷ್ಟು ವರ್ಷದಿಂದ? 20 ವರ್ಷದಿಂದ ಹಿಂಗೈತಾ? ಮತ್ತೆ ಯಾರು ಗ್ರಾಮ ಪಂಚಾಯತ್ ಯಾರು ಬಂದಿಲ್ಲ ಇಲ್ಲಿಗೆ? 20 ವರ್ಷದಿಂದ ಹಿಂಗೈತೆ. ಹೆಂಗಣ ಹಿಂಗ ಆಗ್ಬಿಟ್ರೆ ಮೆಂಬರ್ಗಳು ಸೊಳ್ಳೆ ಗಿಳ್ಳೆ ಯಜಮಾನ್ ನಿನ್ನ ಹೆಸರೇನು? ರಾಮಣ್ಣ. ಏನ್ ಹೇಳ ಯಜಮಾನ್ ಹೇಳ್ರಿ, ಏನ್ ಸಮಸ್ಯೆ ಹೇಳ್ರಿ? ಕಾಲ ನೀವೇ ಏರ್ಕೆಂದ್ರ? ಗ್ರಾಮ ಪಂಚಾಯತ್ ಹೇಳಿದ್ರೆ ಮತ್ತೆ ಕಾಲುವೆ ಎಲ್ಲ ತುಂಬಿಟ್ಟವ? ಕಾಲುವೆ ಎಲ್ಲ ತುಂಬಿಟ್ಟವ? ಎಷ್ಟು ವರ್ಷ ತುಂಬೇವಲ್ಲ ಕಾಲುವೆ ತುಂಬೇಲ್ಲ? ಎಷ್ಟು ದಿನ ಆಯ್ತು? 5 ವರ್ಷ ಆತ? 5 ವರ್ಷ ಆದ ಕಾಲುವೆ ತುಂಬಿ ತೆಗ್ದಿಲ್ಲ. ಚರಂಡಿ ಆಗಿ 5 ವರ್ಷ ಆದ್ರೆ ತುಂಬಿ ಎಲ್ಲ 1 ವರ್ಷ. ವರ್ಷಕ್ಕೊಂದ್ಸರಿ ಬರ್ತಾರ ತುಂಬ ಕಾಲುವೆ ಅಲ್ಲ, ವರ್ಷಕ್ಕೊಂದ್ಸರಿ ಕಾಲುವೆ ತೆಗೆಯೋದು. ಮತ್ತೆ PDOಗಳು ಅವರೆಲ್ಲ ಬಂದ್ರೆ ಏನ್ ಹೇಳ್ತಾರ? ಕಾಂಟ್ರಾಕ್ಟ್ ಬರಲ್ಲಂತೆ. ಎದಕ್ ಬರಲ್ಲಂತ ಅವ್ರು? ಅಲ್ಲ, ಎದಕ್ಕ ಲಾಭದಲ್ಲಿ ಯಾರು ಮಾಡೋದಿಲ್ಲ? ಹೌದಾ? ನಿಮ್ಮ ಹೆಸರಣ್ಣ? ಬಸವರಾಜ. ಯಜಮಾನ್ರಿ ನಿಮ್ಮ ಹೆಸರು? ಅಜ್ಜ ಸೋಮಪ್ಪ. ಬಾರಿ ಹೆಸರುಗಳು. ಇದು SC ಕಾಲೋನಿ ಅಲ್ಲ ಸರ್? ಹನ್ರಿ, SC ಕಾಲೋನಿ ಇರೋದ್ರಿಂದ ಯಾರು ಇದನ್ನ ನೋಡಬಾರ್ದು ಅಂತ ಒಂದು ನಿರ್ಧಾರ ಮಾಡಿದಂಗೆ ನಿರ್ಲಕ್ಷ್ಯ ವಹಿಸ್ಬಿಟ್ಟಾರೆ ಎಲ್ಲ. ಇದಕ್ಕೆ ಇಡೀ ತಾಲೂಕು ಆಡಳಿತ ಏನೈತಲ್ಲ ಇದ್ರ ಕಡೆ ಗಮನ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅಷ್ಟು ಬಿಟ್ರೆ ಬೇರೆ ಏನೇನು ಮಾಡ್ತಾ ಇಲ್ಲ. ಇದು ಈ ತರದ ಸಮಸ್ಯೆ ಎಷ್ಟು ವರ್ಷದಿಂದ ಇದು ನಮ್ಮ ಸಮಸ್ಯೆ ಇದ್ದದ್ದ ಸರ್. ಇದು ಹೇಳಿ ಸಾಕಾಗಿವೈತಿ. ಇನ್ಮೇಲೆ ನಾವೆಲ್ಲ ಯುವಕರನ್ನೆಲ್ಲ ಒಗ್ಗಟ್ಟುಗೂಡಿಸಿ ತಾಲೂಕ್ ಪಂಚಾಯತಿನ ತಾಲೂಕ್ ಆಫೀಸ್ ಮತ್ತೆ ಸ್ಟ್ರೈಕ್ ಮಾಡ್ಬೇಕಾಗ್ತದೆ. ನಾವ್ ಇಲ್ಲಿವರೆಗೆ ಸುಧಾರಿಸ್ಕೊಂಡಿವಿ. ಎಲ್ಲಿವರೆಗೆ ಇರ್ತಾವೆ ಸರ್? ಅಂದಾಜು ಎಷ್ಟು ವರ್ಷದಿಂದ ಈ ತರ? ಈಗ ಅಂದಾಜು ಈಗ ಈ ಊರ್ ಬಿಟ್ಟಾಗಲಿಂದ ಇದೇ ತರ ಸರ್ ಇರೋದು. ಯಾವಾಗ್ಲೂ ಹಿಂಗೇನಾ? ಯಾವಾಗ್ಲೂ ಹಿಂಗೆ ಐತಿ. ಈ ಮಳೆ ಬಂದಾಗ ಇಲ್ಲಿ ಮಕ್ಕಳು ಆಡಂಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಗೊಂಬಂದಿರಿ? ಎಲ್ಲ ಅಧಿಕಾರಿಗಳು ತಂದು ಸರ್ ಇದನ್ನ CC ರಸ್ತೆ ಮಾಡ್ಯಾರ, ಇಲ್ಲಿ ಡೌನ್ ಮಾಡ್ಯಾರ. ಈ ಡೌನ್ ಮಾಡಿದ್ರೆ ನೀರ್ ಎತ್ತಲಾಗ ಹೋಗೈತಿ. ಅವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡಿಬಿಟ್ಟಾರ. ಇದು ಆದ್ರೆ ಏನು ಉಪಯೋಗ ಆಗಿಲ್ಲ. ಇದು ಕಾಮಗಾರಿ ಏನು ಉಪಯೋಗ ಆಗಿಲ್ಲ. ಮಾಡಿನೂ ದುಡ್ಡು ವೇಸ್ಟ್. ಸರ್ಕಾರಕ್ಕ ದುಡ್ಡು ವೇಸ್ಟ್ ಹಣ. ಅದು ಮಾಡಿದ್ರೆ ಮಾಡೋ ರೀತಿಯಾಗಿ ಮಾಡಿದ್ರೆ ಯಾವ್ದು ವೇಸ್ಟ್ ಹಾಕದಿಲ್ಲ ಸರ್ಕಾರ ಲೆವೆಲ್ ನಲ್ಲಿ. ಮತ್ತೆ ಇದು ದುಡ್ಡು ವೇಸ್ಟ್ ಬರ್ತಾರ ಅಧಿಕಾರಿಗಳು ನೋಡ್ತಾವ, ಆಯ್ತಪ್ಪ ಮಾಡ್ತನಪ್ಪ, ಮಾಡೋಣ ಹೇಳ್ಬಿಡ್ತನಪ್ಪ, ಮಾಡಿಸ್ಬಿಡ್ತೀವಿ ಅಂತ ಬರೀ ಹೇಳಿಕೆ ಕೊಡ್ತಾರ, ಸಬು ಹೇಳ್ತಾರ. ಆದ್ರೆ ಕೆಲಸ ಮಾತ್ರ ಶೂನ್ಯ. ನಿಮ್ಮ ಆರೋಪ ಏನಂದ್ರೆ ಇದನ್ನ ನಿರ್ಲಕ್ಷ್ಯಕ್ಕೊಳಪಡಿಸ್ತಿದ್ದಾರೆ ಏರಿಯಾನಂತ? ಈ ಏರಿಯಾನ ನಿರ್ಲಕ್ಷ್ಯ ಕಾರಣ ಏನಿರ್ಬೋದು ನಿಮ್ಮ ಅಭಿಪ್ರಾಯ ಪ್ರಕಾರ? ಯಾಕೆ ನಿರ್ಲಕ್ಷ್ಯಕ್ಕೊಳಪಡಿಸ್ತಾರೆ? ದಲಿತರನ್ನ ಮುಗಿಸಿ ನೋಡೋದಂತ. ದಲಿತರ ಎಂಬ ಒಂದು ನಿರ್ಧಾರದಿಂದ ಅವ್ರು ಹಿಂಗೆ ಕೊಳಿವಲ್ರ. ಏರಿಯಾ ಏನ್ ಹೆಸರು ಏರಿಯಾಗ? ಇದು ಅಂಬೇಡ್ಕರ್ ಕಾಲೋನಿ ನೋಡ್ರಿ. ಅಂಬೇಡ್ಕರ್ ಕಾಲೋನಿ, BR ಅಂಬೇಡ್ಕರ್ ಕಾಲೋನಿ ನೋಡಿ. ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಪುಣ್ಯಾತ್ಮನ ಹೆಸರಿರ್ತಕ್ಕಂಥ ಏರಿಯಾನೇ ಹೆಸರಿನಲ್ಲಿ ನಾವು ವಾಸ ಮಾಡ್ತಾ ಇದೀವಿ. ವಾಸ ಮಾಡಿದ್ರು ನಮ್ಮನ್ನೇ ನಿರ್ಲಕ್ಷ್ಯ ಒಳಪಡಿಸ್ತಿದ್ದಾರೆ. ಯಾರು ಕೇಳ್ತಾ ಇರ್ಲಿ. ಹೋಗಿ ನಾವು ಬೈಕ್ಗಳು ಹಾಕೊಂಡು ಖರ್ಚು ಇಟ್ಕೊಂಡು ಆಫೀಸ್ಗಳಿಗೆ ಹೋಗಿ ಲೆಟರ್ ಕೊಟ್ಟರು ಕೂಡ ಗಮನ ಹರಿಸ್ತಾ ಇದೆ. ಸಾಕಷ್ಟು ಸಮಸ್ಯೆ ಅದಾವ ಸರ್. ಆ ಸಮಸ್ಯೆನ ಒಬ್ರು ಬಂದು ಬಗೆಹರಿಸ್ತಾ ಇಲ್ಲ. ಅಧಿಕಾರಿಗಳು ಬರೀ ನಿರ್ಲಕ್ಷ್ಯ ವಹಿಸ್ತಾರೆ. ರಾಜಕಾರಣಿಗಳು ಅವ್ರು 5 ವರ್ಷಕ್ಕೊಂದ್ಸರಿ ಬರ್ತಾರೆ. ಜನಪ್ರತಿನಿಧಿಗಳು 5 ವರ್ಷಕ್ಕೊಂದ್ಸರಿ ಬಂದು ಎಲೆಕ್ಷನ್ ಮೂಮೆಂಟ್ ನಾಗ ಏನಾರು ಒಂದು ಉದ್ಘಾಟನೆ ಮಾಡಿ ಹೋಗ್ಬಿಡ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಹೇಮಂತ್ ಅಂತ. ಕುಕನೂರು ತಾಲೂಕು ಅರಕೇರಿ ಗ್ರಾಮದಲ್ಲಿ STMC ಅಧ್ಯಕ್ಷರಾಗಿರುವಂತಹ ಯಲ್ಲಪ್ಪ ಗುಮ್ಮಣ್ಣವರ್ ಸರ್ಕಾರಿ ಪ್ರೌಢಶಾಲೆಗೆ ಸ್ವಯಂ ಚಾಲಿತ ವಿದ್ಯುತ್ ಗಂಟೆಯನ್ನ ಕೊಡುಗೆಯಾಗಿ ನೀಡಿದ್ದಾರೆ.
ಕುಕನೂರು ತಾಲೂಕು ಅರಕೇರಿ ಗ್ರಾಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಗುಮ್ಮಣ್ಣವರ್ ಸರ್ಕಾರಿ ಪ್ರೌಢಶಾಲೆಗೆ ಸ್ವಯಂ ಚಾಲಿತ ವಿದ್ಯುತ್ ಗಂಟೆಯನ್ನು ಕೊಡುಗೆಯಾಗಿ ನೀಡಿದ್ದಾರೆ. ವಿದ್ಯುತ್ ಗಂಟೆಯನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದ ಎಸ್ಟಿಎಂಸಿ ಸದಸ್ಯರಾದ ಯಲ್ಲಪ್ಪ ಜೊಮ್ಮಣ್ಣವರ್ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಶಾಲೆಗಳು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯಲು ಊರಿನ ಗುರು ಹಿರಿಯರು ಮತ್ತು ಎಸ್ಟಿಎಂಸಿ ಸರ್ವ ಸದಸ್ಯರು ಶ್ರಮವನ್ನು ವಹಿಸಿದಾಗ ಶಾಲೆಯು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ. ಮಕ್ಕಳು ಇನ್ನೂ ಉತ್ತಮ ಮಟ್ಟದ ಶಿಕ್ಷಣಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯವನ್ನು ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಶ್ರಮದೊಂದಿಗೆ ನಮ್ಮ ಅರಕೇರಿ ಗ್ರಾಮದ ಜನರು ಶಾಲೆಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿದಾಗ ಶಾಲೆಯು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಾಲಾ ಮುಖ್ಯೋಪಾಧ್ಯಾಯರಾದ ಬಾಷುಸಾಬ್ ಬಲ್ಲುಂಚಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಎಸ್ಟಿಎಂಸಿಯ ಸರ್ವ ಸದಸ್ಯರು ಪರಿಪೂರ್ಣರಾಗಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮ ವಹಿಸುತ್ತಿದ್ದು ಉತ್ತಮವಾದ ಬಾಂಧವ್ಯವನ್ನು ಹೊಂದಿದವರು ಮತ್ತು ಊರಿನ ಗುರು ಹಿರಿಯರು ಶಾಲೆಗೆ ಒಳ್ಳೆಯ ಸೂಚನೆ ಮಾರ್ಗಗಳನ್ನು ತೋರಿಸಿಕೊಡುತ್ತಿದ್ದಾರೆ. ಒಟ್ಟಾರೆ ಒಂದು ಶಾಲೆಯು ಮುಂದೆ ಸಾಗಬೇಕಾದರೆ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಶಾಲೆಯ ಅಭಿವೃದ್ಧಿಗಾಗಿ ಕ್ರಮವನ್ನು ವಹಿಸಿ ನಮ್ಮ ಶಾಲೆಗೆ ಉತ್ತಮವಾದ ಅನುಕೂಲತೆಗಳನ್ನು ಮಾಡಿಕೊಡುವಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡಿದ್ದಾರೆ. ಅವರಿಗೆ ಶಾಲಾ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಬಸವರಾಜ್ ಮೇಟಿ, ನಮಗೆ ಶಾಲೆಗೆ ಏನು ಅನುಕೂಲ ಬೇಕಾದರೂ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಅರಕೇರಿ ಗ್ರಾಮದ ಹಿರಿಯರು ಮುಖಂಡರು ಶಾಲೆಗೆ ಕೊಡುಗೈ ದಾನಿಗಳಾಗಿದ್ದಾರೆ. ಇಂಥವರು ಇರುವುದರಿಂದ ನಮ್ಮ ಶಾಲೆಗೆ ಅಭಿವೃದ್ಧಿಗೆ ಶ್ರಮಿಸುವವರು ಇರುವುದರಿಂದ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡುವರಲ್ಲಿ ಶಿಕ್ಷಕರು ಯಶಸ್ಸನ್ನು ಕಾಣುತ್ತಿದ್ದಾರೆ. ಎಸ್ಟಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಜುಮ್ಮಣ್ಣವರ್ ಕೊಡುಗೈ ದಾನಿಗಳಾಗಿದ್ದಾರೆ. ಇವರು ಶಾಲೆಯ ಬಗ್ಗೆ ಅಪಾರವಾದ ಕಳಕಳಿಯನ್ನು ಹೊಂದಿದ್ದಾರೆ. ಆದ್ದರಿಂದ ಶಾಲೆಯು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯುವುದರಲ್ಲಿ ಸಂಶಯ ಇಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ವಯಂ ಚಾಲಿತ ವಿದ್ಯುತ್ ಗಂಟೆಯನ್ನು ಎಸ್ಟಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಜುಮ್ಮಣ್ಣವರ್ ಉದ್ಘಾಟಿಸಿದರು. ಸರ್ಕಾರಿ ಪ್ರೌಢಶಾಲೆ ಅರಕೇರಿಯ ಎಸ್ಟಿಎಂಸಿ ಅಧ್ಯಕ್ಷರಾದ ಯಲ್ಲಪ್ಪ ಜುಮ್ಮಣ್ಣವರ್ ಪ್ರೌಢಶಾಲೆಗೆ ಸ್ವಯಂ ಚಾಲಿತ ವಿದ್ಯುತ್ ಗಂಟೆಯನ್ನು ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರಣಪ್ಪ ಗಿರಡ್ಡಿ, ನಿಂಗಪ್ಪ ಕುರಿ, ವೀರಣ್ಣ ಬಂಡಿ ಹಾಗೂ ಬೆಲ್ ಅಳವಡಿಸಿದ ಶ್ರೀನಿವಾಸ್ ಮಾರ್ತಿ ಕಂಟಾಂಬಲಿ, ಶಿಕ್ಷಕರಾದ ರೇವಣಸಿದ್ದಪ್ಪ, ಯಲ್ಲಪ್ಪ ದ್ಯಾವಣ್ಣವರ್, ಕಲ್ಲಪ್ಪ ಗಡಾದ್, ಹೊನ್ನೂರಲ್ಲಿ ಬಸವರಾಜ್ ಮೇಟಿ, ಮುಖ್ಯೋಪಾಧ್ಯಾಯ ಬಾಷುಸಾಬ್ ಬಲ್ಲುಂಚಿ ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ, NKS TV4 ಕುಕನೂರು. ರಾಜ್ಯ ಲೋಕೋಪಯೋಗಿ ಇಲಾಖೆ ಸಚಿವರಾಗಿರುವಂತಹ ಸಿಸಿ ಪಾಟೀಲ್ ಅವರು ಶಿರಾಡಿ ಘಾಟ್ಗೆ ಭೇಟಿ ನೀಡಿ ಹಾನಿಗೊಳಗಾಗಿರುವಂತಹ ರಸ್ತೆ ಮತ್ತಿತರ ಸೇತುವೆ ಕಾಮಗಾರಿಗಳನ್ನು ಪರಿಶೀಲಿಸಿದರು. ರಾಜ್ಯ ಲೋಕೋಪಯೋಗಿ ಇಲಾಖೆ ಸಚಿವರಾದ ಮಾನ್ಯ ಸಿಸಿ ಪಾಟೀಲ್ ಅವರು ಶಿರಾಡಿ ಘಾಟ್ಗೆ ಭೇಟಿ ನೀಡಿ ಹಾನಿಗೊಳಗಾಗಿರುವಂತಹ ರಸ್ತೆ ಮತ್ತಿತರ ಸೇತುವೆ ಕಾಮಗಾರಿಗಳನ್ನು ಪರಿಶೀಲಿಸಿ ಸ್ಥಳೀಯರ ಮತ್ತು ಜನಪ್ರತಿನಿಧಿಗಳ ಅಭಿಪ್ರಾಯಕ್ಕೆ ಮನ್ನಣೆಯನ್ನ ನೀಡಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಬೆಂಗಳೂರು ಮತ್ತು ಮಂಗಳೂರು ನಡುವಿನ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವಂತಹ ಶಿರಾಡಿ ಘಾಟ್ನಲ್ಲಿ ದುರಸ್ತಿಯ ನಿಮಿತ್ತ ಈ ಮಳೆಗಾಲದಲ್ಲಿ ವಾಹನ ಸಂಚಾರ ನಿಷೇಧಿಸುವುದಿಲ್ಲ. ಆದರೆ ದುರಸ್ತಿ ಕಾಮಗಾರಿ ಮುಂದುವರಿಸಲಾಗುವುದು ಎಂದರು. ಸ್ಥಳೀಯ ಶಾಸಕರಾದ ಕುಮಾರಸ್ವಾಮಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣಾರೆಡ್ಡಿ ಮತ್ತಿತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ವನಸಿರಿ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಅಮ್ರೇಗೌಡ ಮಲ್ಲಾಪುರ್ ಅವರ ಅಧ್ಯಕ್ಷತೆಯಲ್ಲಿ ರವಿವಾರ ಅಭಿನಂದನ್ ಶಿಕ್ಷಣ ಸಂಸ್ಥೆಯ ಸಂಡೇ ಫಾರ್ ಸೋಷಿಯಲ್ ವರ್ಕ್ 50ನೇ ಆವೃತ್ತಿಯ ಸೇವಾ ಕಾರ್ಯ ನಡೆಯಿತು. ಪರಿಸರವೇ ಜೀವನ. ಪರಿಸರ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಅದನ್ನು ಬಿಟ್ಟು ನಾವುಗಳು ಯಾರೂ ಜೀವನವನ್ನು ಸಾಗಿಸಲಾಗದು. ಪರಿಸರದಿಂದ ಮಾತ್ರ ಮನುಷ್ಯನಿಗೆ ಉಳಿಗಾಲ. ಅದಿಲ್ಲದಿದ್ದರೆ ಮನುಷ್ಯನಿಗೆ ಜೀವನವೇ ಬರಗಾಲ ಎಂಬಂತೆ ವನಸಿರಿ ಫೌಂಡೇಶನ್ ಅಮ್ರೇಗೌಡ ಮಲ್ಲಾಪುರ್ ಅವರ ನೇತೃತ್ವದಲ್ಲಿ ತಂಡ ಸದಾಕಾಲ ಪರಿಸರಕ್ಕಾಗಿಯೇ ಜೀವನ ನಡೆಸುತ್ತಿರುವುದು ಉತ್ತಮ ಕಾರ್ಯ ಎಂದು ವೀರೇಶ ಸಾನ್ಬಾಳ್ ಅವರು ತಿಳಿಸಿದರು. ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ವನಸಿರಿ ಫೌಂಡೇಶನ್ ಅಧ್ಯಕ್ಷರಾದ ಅಮ್ರೇಗೌಡ ಮಲ್ಲಾಪುರ್ ಅವರ ಅಧ್ಯಕ್ಷತೆಯಲ್ಲಿ ರವಿವಾರ ನಡೆದಂತಹ ಅಭಿನಂದನ್ ಶಿಕ್ಷಣ ಸಂಸ್ಥೆಯ ಸಂಡೇ ಫಾರ್ ಸೋಷಿಯಲ್ ವರ್ಕ್ ನಮ್ಮ ನಡೆ ಸ್ವಚ್ಛತೆ ಕಡೆ 50ನೇ ಆವೃತ್ತಿಯ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ವೀರೇಶ್ ಸಾನ್ಬಾಳ್, ಸಿಂಧನೂರು ಅವರು ಮನುಷ್ಯನಿಗೆ ಗಾಳಿ, ನೀರು, ಆಹಾರ ಜೊತೆಗೆ ಪರಿಸರವು ಅತ್ಯವಶ್ಯಕ.
ಅದನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ವನಸಿರಿ ಫೌಂಡೇಶನ್ ಅಮ್ರೇಗೌಡ ಮತ್ತು ಅವರ ತಂಡದ ಪಾತ್ರ ಅಪಾರವಾದದ್ದು. ಈ ಸಂದರ್ಭದಲ್ಲಿ ವನಸಿರಿ ಫೌಂಡೇಶನ್ ಅಧ್ಯಕ್ಷರಾದ ಅಮ್ರೇಗೌಡ ಮಲ್ಲಾಪುರ್, ವೀರೇಶ್ ಸಾನ್ಬಾಳ್, ತಂಡದ ಸದಸ್ಯರಾದ ಶರಣೇಗೌಡ, ಚನ್ನಪ್ಪ ಕೆ ಹೊಸಹಳ್ಳಿ, ಮುದಿಯಪ್ಪ ಹೊಸಹಳ್ಳಿ ಕ್ಯಾಂಪ್, ಬಸವರಾಜ್ ನಿಟ್ಟೂರು, ಗುತ್ತಿಗೆದಾರರು ಮಲ್ಲಯ್ಯ ಸ್ವಾಮಿ, ಮಲ್ಲಾಪುರ್, ರಮೇಶ್ ಉಳ್ಳಿ, ಮಲ್ಲಾಪುರ್ ಗ್ರಾಮದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಮೆಹಬೂಬ್ ಮೋಮಿನ್ ಜೊತೆ ಕ್ಯಾಮರಾಮನ್ ವಿಜಯ್ ಕುಮಾರ್, NKS TV4 ತುರ್ವಿಹಾಳ್. ನಮ್ಮ ಒಂದು ಗೆಳೆಯರ ಒಳಗೆ ತುಮಕೂರು ರಮೇಶ್ ಬಾಬು ಅಂತೇಳಿ ತುಮಕೂರು ಭಗವಾನ್ ರೈಸ್ ಇಂಡಸ್ಟ್ರೀಸ್ ಅವರು 2 ರೈಸ್ ಮಿಲ್ ಓನರು. ಅವರು ಒಂದು ಈ ಸೇವೆಗೆ ತಾವು ಹಳ್ಳಿ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧರಾದ ಮೇಲೆ ಅವ್ರ ಜೊತೆ ನಾವು ಕೈ ಜೋಡಿಸಿ ಈ ಒಂದು ಸಹಾಯ ಮಾಡಲು ನಾವು ಅಮ್ರೇಗೌಡ ಮಲ್ಲಾಪುರ ವನಶ್ರೀ ಫೌಂಡೇಶನ್ಗೆ ನಾವು ಸಹಾಯ ಮಾಡ್ತಾಯಿದ್ದೀವಿ. ಅವರಿಗೂ ಅವ್ರ ಗೆಳೆಯರ ಬಳಗಕ್ಕೂ ಮಲ್ಲಾಪುರ ಗ್ರಾಮಸ್ಥರ ಎಲ್ಲ ಗ್ರಾಮಸ್ಥರಿಗೂ ನಾವು ಅನಂತ ಧನ್ಯವಾದಗಳು. ಕೊಪ್ಪಳ ಜಿಲ್ಲಾ ಪಂಚಾಯತ್ ಕೊಪ್ಪಳ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ, ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಯಲಬುರ್ಗಾ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಯಲಬುರ್ಗಾ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹದಿಹರೆಯದವರಿಗೆ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ ಕೊಪ್ಪಳ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ, ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಯಲಬುರ್ಗಾ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಯಲಬುರ್ಗಾ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹದಿಹರೆಯದವರಿಗೆ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಉದ್ಘಾಟಕರಾಗಿ ಹಾಗೂ ಮುಖ್ಯ ಉಪನ್ಯಾಸಕರಾಗಿ ಮಾತನಾಡಿದಂತಹ ಜಿಲ್ಲಾ ಕುಟುಂಬ ಕಲ್ಯಾಣ ಅನುಷ್ಠಾನಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ MH ಅವರು ಜನಸಂಖ್ಯಾ ಸ್ಫೋಟ ಹಾಗೂ ಸಮಸ್ಯೆಗಳ ಬಗ್ಗೆ, ಕುಟುಂಬ ಕಲ್ಯಾಣ ವಿಧಾನಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಒಳ್ಳೆಯ ಕೀರ್ತಿ ತರುವಂತಹ ಮಕ್ಕಳಾಗಬೇಕು ಎಂದು ಮಾಹಿತಿಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವೀಂದ್ರನಾಥ್ MH, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಸುನೀಲ್ ಚಿತ್ರಗಾರ್, ತಾಲೂಕಾ ಆರೋಗ್ಯಾಧಿಕಾರಿ ಶರಣಪ್ಪ ಬೇಲೇರಿ, ಪ್ರಾಂಶುಪಾಲರು ಶಿವಾನಂದ್ VP, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಮಂಜುನಾಥ್, ಜಿಲ್ಲಾ ಸಂಯೋಜಕರು RKSK, ಕುಮಾರಿ ಅರ್ಪಿತಾ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಚನ್ನಬಸಯ್ಯ ಸರಗಣಾಚಾರಿ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಯಲಬುರ್ಗಾ ಶರಣಪ್ಪ ಉಪ್ಪಾರ್, ಹದಿಹರೆಯದವರ ಆಪ್ತ ಸಮಾಲೋಚಕರು ಸ್ನೇಹ ಕ್ಲಿನಿಕ್, ಸಾರ್ವಜನಿಕ ಆಸ್ಪತ್ರೆ ಯಲಬುರ್ಗಾ ಹಾಗೂ ಕಾಲೇಜಿನ ಉಪನ್ಯಾಸಕ ವೃಂದ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಚೆನ್ನಯ್ಯ ಹಿರೇಮಠ್, NKS TV4 ಕುಕನೂರು. ನೋಡಿ, ಚಿಕ್ಕ ಸಂಸಾರ ಚೊಕ್ಕ ಸಂಸಾರ, ಚಿಕ್ಕ ಸಂಸಾರ ಸುಖಿ ಸಂಸಾರ, ಮಿತ ಸಂತಾನ ಹಿತ ಸಂತಾನ, ಇವೆಲ್ಲ ಘೋಷಣೆಗಳನ್ನ ಹೇಳ್ತೀವಿ. ಹೌದಾ? ಇವನ್ನೆಲ್ಲ ನಾವು ಅವಲೋಕನ ಮಾಡ್ತಾ ಹೋದ್ರೆ ಈಗ ನೋಡ್ರಿ, ಮಕ್ಕಳು ಜಾಸ್ತಿ ಆಗೋದ್ರಿಂದ ಏನೆಲ್ಲ ಅನಾಹುತಗಳು ಸಂಭವಿಸ್ತವು ಅನ್ನೋದನ್ನ ನೋಡ್ತಾ ಹೋದ್ರೆ, ವಿಮರ್ಶೆ ಮಾಡ್ತಾ ಹೋದ್ರೆ ನೋಡ್ರಿ, ಇಲ್ಲಿಗ ನಿಮ್ಮ ಮನೆಯಲ್ಲಿ ಒಬ್ಬನೇ ಮಗ ಎಲ್ಲ ಎಷ್ಟು ಜನ ಕೈ ಎತ್ತಿದ್ರಾಗೆ ನೋಡ್ರಿ, ಇದೆ ಬಹಳ ಜನ. ಇಬ್ರು ಮಕ್ಕಳು ಎಷ್ಟು ಜನ ಇದ್ರಿ ಕೈ ಎತ್ರಿ? ಕೈ ಇಳಿಸಿ. 3 ಮತ್ತು ಅದಕ್ಕಿಂತ ಜಾಸ್ತಿ ಇರೋರು ಎಲ್ಲರೂ ಕೈ ಎತ್ತಿ. 4 ಆಗ್ಬೋದು, 5 ಆಗ್ಬೋದು, ಎಲ್ಲ ಆಗ್ಬೋದು. ನೋಡ್ರಿ, ಇಷ್ಟು 3 ನೋಡಿಲ್ಲ, 3, 4, 5, 8 ಲೆಕ್ಕ ಬೇಡ ಹೇಳಿದ್ರೆ. ಈಗ ನೋಡ್ರಿ, ಇದನ್ನ ವಿಮರ್ಶೆ ಮಾಡ್ತಾ ಹೋಗೋಣ. ಈಗ ಒಬ್ಬನೇ ಮಗ ಇರೋ ಮನೆಗೆ ಅವ್ರು ಏನ್ ಕೇಳಿದ್ದನ್ನ ಕೊಡಿಸ್ತಾರೆ ಅನ್ನೋದು ನೋಡ್ಕೊಂತ ಹೋಗ್ಬೇಕು. ಇಬ್ಬರ ಮನೆಗೆ ಅವ್ನು ಎಂತೆಂತ ಬಟ್ಟೆ ಹಾಕ್ತಾನೆ, ಒಬ್ಬ ಮಗ ಇರೋದಿಗೆ ಎಂತೆಂತ ಬಟ್ಟೆ ಹಾಕ್ತಾನೆ, ಅವ್ನು ಏನೇನು ತಿಂದುಕೊಂಡು ಕೊಡ್ತಾರೆ, ಎಲ್ಲೆಲ್ಲಿಗೆ ಟೂರ್ ಕರ್ಕೊಂಡು ಹೋಗ್ತಾರೆ. 2 ಮಕ್ಳು ಇರೋರು ನೋಡ್ರಿ, ಅಲ್ಲಿಯ ಅವನಿಗೆ ಕೊಡಿಸ್ಬೇಕು, ಮುಂದಿನ ವಾರ ಕೊಡಿಸ್ತೀನಿ, ಮುಂದಿನ ತಿಂಗಳು ಕೊಡಿಸ್ತೀನಿ ಅಂತ. ಮತ್ತ ಅದ 3-4 ಆರು ಅಂದ್ರೆ ನಡಿ ದೇವಸ್ಥಾನ ಹೌದಾ? ಅವತ್ತು ರೂಢಿಗತ ಗಾದೆ ಇದೆಯಾ? ವಿಜಯನಗರ ಜಿಲ್ಲೆಯಲ್ಲಿ SC ST ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಗೇಟ್ಗೆ ಬೀಗ ಜಡಿದು ಪ್ರತಿಭಟನೆಯನ್ನ ಮಾಡಿದರು. SC ST ಮೀಸಲಾತಿ ಹೆಚ್ಚಳಕ್ಕೆ ಒತ್ತಾಯಿಸಿ ವಾಲ್ಮೀಕಿ ಶ್ರೀಗಳು ಫ್ರೀಡಂ ಪಾರ್ಕಲ್ಲಿ ಧರಣಿ ಕುಳಿತು 152 ದಿನಗಳು ಕಳೆದಿವೆ. ಹೀಗಿದ್ದರೂ ರಾಜ್ಯ ಸರ್ಕಾರ ಮೀಸಲಾತಿ ಹೆಚ್ಚಳ ಮಾಡದ ಹಿನ್ನೆಲೆಯಲ್ಲಿಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲು SC ST ಸಮುದಾಯಗಳು ಮುಂದಾಗಿದ್ದವು. ರಾಜ್ಯದ ಪ್ರತಿಯೊಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡುವ ಉದ್ದೇಶವನ್ನು ಹಮ್ಮಿಕೊಂಡಿದ್ದ ಹೋರಾಟ ವಿಜಯನಗರ ಜಿಲ್ಲಾ ಕೇಂದ್ರದಲ್ಲೂ ಜೋರಾಗಿಯೇ ನಡೆಯಿತು.
ನಡೆಯಿತು. ನಗರದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಸಮುದಾಯದ ಹೋರಾಟಗಾರರು ಹೊಸಪೇಟೆಯ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿದರು. ನಂತರ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಕಚೇರಿಯ ಮುಂದೆ ಪ್ರತಿಭಟನೆಗೆ ಮುಂದಾಯಿತು. ಇನ್ನು ಪ್ರತಿಭಟನೆಗೆ ಬೆಂಬಲಿಸಿ ಸ್ಥಳಕ್ಕೆ ಆಗಮಿಸಿದ ಹಗರಿಬೊಮ್ಮನಹಳ್ಳಿ ಕೈ ಶಾಸಕ ಭೀಮಾ ನಾಯ್ಕ ಡಿಸಿ ಕಚೇರಿಗೆ ನುಗ್ಗಲು ಯತ್ನಿಸಿದರು. ಈ ಸಂದರ್ಭದಲ್ಲಿ ಡಿಸಿ ಕಚೇರಿಯ ಗೇಟಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ನಿಲ್ಲಿಸಿದ ಕಾರಣಕ್ಕೆ ಡಿಸಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲು ಮುಂದಾದರು. ಪ್ರತಿಭಟನಾ ವೇಳೆ ಮಾತನಾಡಿದ ಶಾಸಕ ಭೀಮಾ ನಾಯ್ಕ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ 24 ತಾಸಿನೊಳಗೆ ಮೀಸಲಾತಿ ಘೋಷಣೆ ಮಾಡ್ತೀವಿ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಹೇಳಿದರು. ಸಚಿವ ಶ್ರೀರಾಮುಲು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಈ ಸರ್ಕಾರ ಮಾತು ತಪ್ಪಿದೆ. ವಾಲ್ಮೀಕಿ ಶ್ರೀಗಳು 152 ದಿನ ಆಯಿತು ಹೋರಾಟಕ್ಕೆ ಕುಳಿತು. ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇಲ್ವಾ? ಬಿಜೆಪಿಗೆ ಬದ್ಧತೆ ಇಲ್ಲ. ಮಳೆ, ಗಾಳಿ, ಚಳಿ, ಬಿಸಿಲು ಲೆಕ್ಕಿಸದೆ ಶ್ರೀಗಳು ಹೋರಾಟಕ್ಕೆ ಕುಳಿತಿದ್ದಾರೆ. ವಾಲ್ಮೀಕಿ ಶ್ರೀಗಳನ್ನು ಅಲ್ಲಿ ಕೂಡಿಸಿರೋದು ಎಷ್ಟು ಸರಿ ಎಂದರು. ವರದಿ ಪಿ. ಶ್ರೀನಿವಾಸ್, ವಿಜಯನಗರ ಜಿಲ್ಲೆ. ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ವಾಲ್ಮೀಕಿ, ಜೈ ಭೀಮ್. ಧನ್ಯವಾದಗಳು ಚಿಂಗಪ್ಪನವರಿಗೆ. ಈಗ ನಮ್ಮ ಎಸ್ಸಿ ಸಮುದಾಯದ ನಮ್ಮ ಅಂಬೇಡ್ಕರ್ ನಗರ ಜಿಲ್ಲಾಧ್ಯಕ್ಷರು ಬಂಡದ ಸೋಮಣ್ಣವರ ಮಾತನಾಡಿದ್ರೆ ನನ್ನ ಮಾತು ಎಲ್ಲ ಎಸ್ಸಿ ಬಂಧುಗಳಿಗೆ ನಾನು ಮೊಟ್ಟ ಮೊದಲನೇದಾಗಿ ಈ ತರ ಹೋರಾಟಗಳು ಈ ವಿಧಾನಸೌಧದ ಬಾಗಿಲು ಮತ್ತು ಗೇಟ್ ಅನ್ನ ಬಂದ್ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಲೇಬೇಕಾಗಿದೆ. ಸ್ನೇಹಿತರೆ, ನಾವು ನಮ್ಮ ಹಕ್ಕನ್ನ ಕೇಳ್ತೇವೆ. ಯಾರ ಶಿಕ್ಷೆ ಏನಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೇವೆ. ಕರ್ನಾಟಕದ ಜನಸಂಖ್ಯೆ 6 ಕೋಟಿ ಆಗಿದೆ. ಆದರೆ ಎಸ್ಟಿ ಸಮುದಾಯದ ಜನಸಂಖ್ಯೆನೇ 2 ಕೋಟಿ ಇದೆ. ಹಾಗಾಗಿ ನಾವು ಕೇಳ್ತಕ್ಕಂಥ ಪಾಲು ನಮಗೆ ಸಿಗಲೇಬೇಕು. ಸಿಗದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಮನೆಗಳಿಗೆ ವೋಟ್ ಕೇಳಕ್ಕೆ ನಿಮ್ಗೆ ವಿಶೇಷವಾಗಿ ಇಲ್ಲಿ ನಮಗೆ ನಮ್ಮ ಹೋರಾಟವನ್ನ ಪ್ರಚಾರ ಕೊಟ್ಟು ಪ್ರತಿಬಿಂಬಿಸ್ತಕ್ಕಂಥ ಮಾಧ್ಯಮದವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆಯೇ ನಮ್ಮ ಹೋರಾಟಕ್ಕೆ ಸಹಕರಿಸುವಂತ ಪೊಲೀಸ್ ಇಲಾಖೆ ಕೂಡ ಮೊಟ್ಟ ಮೊದಲಾಗಿ ನಾನು ಧನ್ಯವಾದ ತಿಳಿಸ್ತೇನೆ. ಜೊತೆಗೇನೆ ಇಲ್ಲಿ ಬಂದಿರತಕ್ಕಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪಕ್ಷಾತೀತವಾಗಿ ಏನು ಚುನಾಯಿತ ಸದಸ್ಯರು ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಹೋರಾಟದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೇನೆ ಇಲ್ಲಿ ಈ ಒಂದು ಪ್ರತಿಭಟನೆ ಮುಕ್ತಿ ಕಾರ್ಯಕ್ರಮವನ್ನ ನಮ್ಮ ಸ್ವಾಮಿಗಳ ಆದೇಶದ ಮೇರೆಗೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸ್ವಾಮಿಗಳಲ್ಲದೆ ಬೇರೆ ಉನ್ನತ ವರ್ಗದ ಸ್ವಾಮೀಜಿಗಳೇನಾದ್ರೂ ಅಲ್ಲಿ ಧರಣಿ ಕೂತಿದ್ರೆ ಇಷ್ಟೊತ್ತಿಗೆ ಸರ್ಕಾರದ ಮುಖಂಡರು ಸರ್ಕಾರಗಳು ಅವ್ರ ಮುಂದೆ ಅಡ್ಡ ನಮಸ್ಕಾರ ಆಗ್ತಿತ್ತು. ಆದ್ರೆ ದುರಂತ ನೋಡಿ, ಇವತ್ತು ಎಸ್ಸಿ ಸಮುದಾಯದ ಸ್ವಾಮಿಗಳನ್ನ ಎಷ್ಟು ಅವಮಾನ ಮಾಡ್ತಿದ್ದಾರೆ ಬಹಿರಂಗವಾಗಿ ಅಂತಕ್ಕಂಥದ್ದು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ 152 ದಿವಸ ಕೂಡ ಇವತ್ತು ಸ್ವಾಮಿಗಳು ನನ್ನ ಮಠಕ್ಕೆ ಅನುದಾನ ಕೊಡ್ರಿ ಅಂತ ಕೇಳಿಲ್ಲ. ಸಚಿವ ಜಿಸಿ ಮಾಧುಸ್ವಾಮಿ ಅವರು ತಾಲೂಕಿನ ಅಭಿವೃದ್ಧಿಗೆ ಎಷ್ಟು ಅನುದಾನ ತಂದಿದ್ದಾರೆ ಎಂದು ಶ್ವೇತಪತ್ರವನ್ನ ಹೊರಡಿಸಬೇಕು. ಆ ಮೂಲಕ ಸತ್ಯಾಂಶ ಹೊರಗೆ ಬರಬೇಕು ಎಂದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಸಂಭವನೀಯ ಅಭ್ಯರ್ಥಿ ಶಿವಕುಮಾರ್ ತಿರುಗೇಟನ್ನು ನೀಡಿದ್ದಾರೆ. ಸಚಿವ ಜಿಸಿ ಮಾಧುಸ್ವಾಮಿ ಅವರು ತಾಲೂಕಿನ ಅಭಿವೃದ್ಧಿಗೆ ಎಷ್ಟು ಅನುದಾನ ತಂದಿದ್ದಾರೆಂದು ನಾಳೆಯೇ ಶ್ವೇತಪತ್ರ ಹೊರಡಿಸಬೇಕು. ಆ ಮೂಲಕ ಸತ್ಯಾಂಶ ಹೊರಗೆ ಬರಬೇಕು ಎಂದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಸಂಭವನೀಯ ಅಭ್ಯರ್ಥಿ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ 1200 ಕೋಟಿ ಅನುದಾನ ತಂದಿದ್ದೇನೆ, ಇತರರು ಏನು ಕೊಡುಗೆ ಕೊಟ್ಟಿದ್ದಾರೆ ಎಂಬ ಜೆಸಿಎಂ ಅವರ ಬಹಿರಂಗ ಹೇಳಿಕೆಗೆ ಪಟ್ಟಣದಲ್ಲಿ ಪ್ರತಿಕ್ರಿಯೆ ನೀಡಿದರು. ಮತದಾರರ ಬಗ್ಗೆ ಕಾಳಜಿ ಬದ್ಧತೆ ಇದ್ದರೆ ನೀವು ಶಾಸಕರಾದ ನಂತರ ಈವರೆಗೆ ಏನೇನಾಗಿದೆ, ಯಾವ ಸಾಧನೆಗಳಾಗಿವೆ, ನಿಮ್ಮ ಅವಧಿಯಲ್ಲಿ ಕ್ಷೇತ್ರಕ್ಕೆ ಖರ್ಚು ಮಾಡಿದ ಪ್ರತಿ ಪೈಸೆಗೂ ಸಂಬಂಧಿಸಿದಂತೆ ಶ್ವೇತಪತ್ರ ಹೊರಡಿಸಿ. ಕ್ಷೇತ್ರದ ಅಭಿವೃದ್ಧಿಗೆ ನೀವು ಯಾವ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದೀರಾ, ಎಷ್ಟು ಗ್ರಾಮಗಳಿಗೆ ಉತ್ತಮ ರಸ್ತೆ ಸಂಪರ್ಕ, ಮೂಲಭೂತ ಸೌಕರ್ಯ ಒದಗಿಸಿದ್ದೀರಾ, ಪಟ್ಟಣದಲ್ಲಿ ಹಾದು ಹೋಗಿರುವ ಹೆದ್ದಾರಿ ಕಾಮಗಾರಿಗೆ ಮುಕ್ತಿ ಎಂದು ಕೊಡುತ್ತೀರಾ, ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವ ಯಾವ ಯೋಜನೆ ನಿರ್ಮಿಸಿದೆ ಎಂಬ ಲೆಕ್ಕವನ್ನು ಕ್ಷೇತ್ರದ ಜನರ ಮುಂದಿಡಿ ಎಂದು ಹೇಳಿದರು.
ಅದಕ್ಕೊಂದು ಶ್ವೇತಪತ್ರ ಹೊರಡಿಸ್ಲಿದ್ರಿ ಏನೇನು ಕಾಮಗಾರಿ ಆಗಿದೆ ಅಂತ ಜನರಿಗೆ ಹೇಳಿ. ಜನ ಓಟ್ ಕೊಟ್ಟಿದ್ದಾರೆ, ಕೇಳೋಕ್ಕೂ ಜನರಿಗೆ ಉತ್ತರ ಕೊಡಲಿ. 1200 ಕೋಟಿ ಅಂದ್ರೆ ಎಷ್ಟಾಗುತ್ತಲ್ಲ ಅವ್ರ ಕೆಪಾಸಿಟಿ, ಅದು ಏನೇನಾಗಿದೆ ಅಭಿವೃದ್ಧಿ ಶ್ವೇತಪತ್ರ ಹೊರಡಿಸಿದ್ರೆ ಮೇಲ್ನೋಟ ಕಾಣ್ತಾ ಇದೆಯಾ ಅಭಿವೃದ್ಧಿ ಏನಾದ್ರು? ನೀವು ಹೇಳ್ಬೇಕು. 1200 ಕೋಟಿ ಕಾಣಿಸ್ತಿಲ್ಲ. 1200 ಕೋಟಿ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಗೆ ನಮ್ಗೇನು ಕಾಣಿಸ್ತಾ ಇಲ್ಲ. ಅಭಿವೃದ್ಧಿ ತಾಲೂಕಿನ ಅಭಿವೃದ್ಧಿ ಏನು ಕಾಣಿಸ್ತಾ ಇಲ್ಲ ಸರ್. ಅವ್ರ ಶ್ವೇತಪತ್ರ ಹೊರಡಿಸ್ಬೋದು. ಹೊರಡಿಸಿ, ಅದ್ರಲ್ಲೇನಿದೆ ಗೊತ್ತಾಗ್ತದಲ್ಲ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲುತ್ತದೆ. ಕಾರ್ಯಕರ್ತರು ಎದೆಗುಂದದೆ ಪಕ್ಷವನ್ನು ಸಂಘಟಿಸಬೇಕು. ಇಲ್ಲಿ ಕಾಂಗ್ರೆಸ್ ಸದೃಢವಾಗಿದ್ದು ಗೆಲ್ಲಲು ಸಮಸ್ಯೆ ಇಲ್ಲ. ಕ್ಷೇತ್ರದಲ್ಲಿ ಸುಮಾರು ದಿನಗಳಿಂದ ಬೀಡು ಬಿಟ್ಟಿದ್ದು ಕಾಂಗ್ರೆಸ್ ಬಗ್ಗೆ ಒಲವು ವ್ಯಕ್ತವಾಗಿದೆ. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಿ ಉತ್ಸಾಹ ತುಂಬುವ ಕೆಲಸ ಮಾಡಿದ್ದು ಚೀನಾಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಸಂಘಟನೆ ಬಹಳ ಸದೃಢವಾಗಿದೆ ಎಂದರು. ಜೆಡಿಎಸ್ ಪಕ್ಷಕ್ಕೆ ಭವಿಷ್ಯವಿಲ್ಲ. ಅಂತಹ ಪಕ್ಷಕ್ಕೆ ಯಾರು ಮತ ನೀಡುತ್ತಾರೆ? ರಾಜಕೀಯ ಮಾಡಲು ಆ ಪಕ್ಷಕ್ಕೆ ಯಾರು ಹೋಗುತ್ತಾರೆ? ಮುಂದೆ ಜೆಡಿಎಸ್ ಪಕ್ಷ ನೆಲ ಕಚ್ಚುತ್ತದೆ. ಕೆಲವು ಕಡೆ ಮಾತ್ರ ಪಕ್ಷ ನೆಲೆ ಉಳಿಸಿಕೊಂಡಿದ್ದು ಮುಂದೆ ಅಂತಹ ಜಾಗದಲ್ಲೂ ನೆಲೆ ಕಳೆದುಕೊಳ್ಳುತ್ತದೆ ಎಂದರು. ಈ ವೇಳೆ ವಕ್ತಾರ ಕೃಷ್ಣೇಗೌಡ, ಸೇವಾದಳದ ಅಧ್ಯಕ್ಷ ನಿಶಾನಿ ಕಿರಣ್ ಇದ್ದರು. ವರದಿ ಧನಂಜಯ್. ಸಿಂಧನೂರು ತಾಲೂಕಿನ ಪಟ್ಟಣದಲ್ಲಿ 3, 4 ಹಾಗೂ 9ನೇ ವಾರ್ಡಿನ ಶ್ರೀನಿವಾಸ್ ಕ್ಯಾಂಪ್ ರಸ್ತೆಯಲ್ಲಿ ಇರುವಂತಹ ಹಳೆಯ ಶೌಚಾಲಯವನ್ನು ಧ್ವಂಸ ಮಾಡಬಾರದು ಎಂದು ಮತ್ತು ಇದ್ದ ಶೌಚಾಲಯವನ್ನು ದುರಸ್ತಿಗೊಳಿಸುವಂತೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಿದರು. ಸಿಂಧನೂರು ತಾಲೂಕಿನ ಪಟ್ಟಣದಲ್ಲಿ ಇಂದು 3, 4 ಹಾಗೂ 9ನೇ ವಾರ್ಡಿನ ಶ್ರೀನಿವಾಸ್ ಕ್ಯಾಂಪ್ ರಸ್ತೆಯಲ್ಲಿರುವ ಹಳೆಯ ಶೌಚಾಲಯವನ್ನು ಧ್ವಂಸ ಮಾಡಬಾರದೆಂದು ಮತ್ತು ಇದ್ದ ಶೌಚಾಲಯವನ್ನು ದುರಸ್ತಿಗೊಳಿಸುವಂತೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ವಾರ್ಡಿನ ಮಹಿಳೆಯರು ಬೇರೊಬ್ಬರ ಹಿತಾಸಕ್ತಿಗೋಸ್ಕರ ಇದ್ದ ಶೌಚಾಲಯವನ್ನು ಕೆಡವಿ ಹೊಸ ಶೌಚಾಲಯವನ್ನು ನಿರ್ಮಾಣ ಮಾಡಿದರೆ ಉಗ್ರವಾದ ಪ್ರತಿಭಟನೆ ಮಾಡುತ್ತೇವೆ. ಇಲ್ಲದಿದ್ದರೆ ಇದ್ದ ಶೌಚಾಲಯವನ್ನು ದುರಸ್ತಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಿ ಎಂದು ಒತ್ತಾಯಿಸಿದರು. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಹಾಜಿಬಾಬು, ಸ್ಥಳದಲ್ಲಿ ಸಿಬ್ಬಂದಿಗಳಿಗೆ ಆಯಾ ವಾರ್ಡಿನ ಮೂಲಭೂತ ಸೌಕರ್ಯಗಳನ್ನು ಪಟ್ಟಿ ಮಾಡಿ ಅದಕ್ಕೆ ಪರಿಹಾರ ಒದಗಿಸುವಂತೆ ಸಾರ್ವಜನಿಕರ ಮುಂದೆ ಸಿಬ್ಬಂದಿಗಳಿಗೆ ತಾಕೀತು ಮಾಡಿದರು. NKS TV4 ರಿಪೋರ್ಟರ್ ಮೆಹಬೂಬ್ ಮೊಮಿನ್ ಜೊತೆ ಕ್ಯಾಮ್ರಾಮನ್ ವಿಜಯ್ ಕುಮಾರ್. ಹಳೆಯ ಶೌಚಾಲಯವನ್ನು ಧ್ವಂಸ ಮಾಡಬಾರದು. ಹಳೆಯ ಶೌಚಾಲಯಕ್ಕೆ ದುರಸ್ತಿ ಮಾಡಿಕೊಡಬೇಕು. ಮನೆ ಈ ಕೆಳಗೆ ಸಹಾಯ ಮಾಡಿದ ನಾವುಗಳು 3, 4, 9ನೇ ವಾರ್ಡಿನ ಬಡ ಕೂಲಿಕರ ಮಹಿಳೆಯರಿದ್ದು ಇದ್ದು ನಮಗಾಗಿ ಇರುವ 3 ವಾರ್ಡ್ಗಳಿಗೆ ಸಂಬಂಧಿಸಿದ ಒಂದೇ ಒಂದು ಶೌಚಾಲಯ ಇರುವುದರಿಂದ ಯಾವುದೇ ಕಾರಣಕ್ಕೂ ಧ್ವಂಸ ಮಾಡಬಾರದು. ಅದೇ ಶೌಚಾಲಯವನ್ನು ದುರಸ್ತಿ ಮಾಡಬೇಕು. ಬೇರೆ ಯಾರೊಬ್ಬರ ಹಿತಾಸಕ್ತಿಗಾಗಿ ನೀವು ಶೌಚಾಲಯವನ್ನು ಧ್ವಂಸ ಮಾಡಬಾರದು. ವಾರ್ಡಿನ ಎಲ್ಲ ಮಹಿಳೆಯರು ನಿಮ್ಮ ಕಾರ್ಯಾಲಯ ಮುಂದೆ ಬಂದು ಪ್ರತಿಭಟಿಸುತ್ತೇವೆ. ಇಲ್ಲ ಅಂದರೆ ಈ ಮೂಲಕ ತಮಗೆ ತಿಳಿಸುತ್ತೇವೆ. ಎಲ್ಲ ಮಾಡಿ ಅವರಿಂದ ಹೋಗಿ ನೋಡ್ಕೊಂಬರಿ, ಅದು ಮಧ್ಯಾಹ್ನ ಮಾಡಿಸಿ. ಆಮೇಲೆ ಅವ್ರು ಶೌಚಾಲಯ ಇದ್ದವ್ರು ಅವ್ರಿಗೆ 3 ಅದು ಹೊರಲಿ, ಅದಕ್ಕೆ ಬೇರೆ ಕೊಡಮ್ಮ, ಅವ್ರು 3 ಕರ್ಕೊಂಬರಿ. ಆಮೇಲೆ ಟೆಂಪ್ರರಿ ಶೌಚಾಲಯಕ್ಕೆ ಏನೇನು ಬೇಕು ಅದಕ್ಕೆ ಮಾಡ್ಕೊಂಬರಿ. ನೋಡಿ ರಿಪೋರ್ಟ್ ನೀವು ಬರ್ತಾರಲ್ಲ ಇದರಿಂದ ಹೇಳಿದ್ರು ನಿಂದ್ರಮ್ಮ ಈ ಕಡೆ ಇನ್ನೊಬ್ರು ಬರ್ರಮ್ಮ. ಅಂಬಮ್ಮಕ್ಕ ಮುಂದಕ್ಕೆ ಬಾ. ಇನ್ನೊಬ್ರು ಬರ್ರಿ ಕಡೆ
ಸ್ವಲ್ಪ ಓದಿರಲ್ಲ ಸರ್ ಮನೆಗೆ ನೋಡ್ತಾ ಅಡ್ರೆಸ್ ಅವ್ರು ಯಾರು ಕಂಪ್ನಿ ಇದು ಮಾಡ್ಯಾರ ಅಲ್ಲ ಸರ್ ನಾನೇ ಮಾಡಿಸಿದ್ದೆ ಸ್ವಚ್ಛ ಮಾಡಿಸಿದ್ದೆ ಸರ್ ಇನ್ನು ಜೆ ಸಿ ಬಿ ಅಮೌಂಟ್ ಕೊಟ್ಟಿಲ್ಲ ಯಾವುದು ಕೊಟ್ಟಿಲ್ಲ ಪಾಪ ಸ್ವಚ್ಛ ಮಾಡಿಬಿಟ್ಟು ಅವರ ಗಾಡಿ ಸ್ವಚ್ಛ ಮಾಡ್ಬೇಕು ಸರ್ ಗಾಡಿ ಸಹರಾ ಚಿಣ್ಣರ ಬಾಲಲೋಕ ಭವ್ಯ ಅಮ್ಯೂಸ್ಮೆಂಟ್ ಫನ್ ಫೇರ್ ಬನ್ನಿ ಡಿಸ್ನಿಲ್ಯಾಂಡ್ ಅರ್ಪಿಸುವಂತಹ ಎಚ್ಎಂ ಕಳಸ ಅವರ ಸಾರಥ್ಯದಲ್ಲಿ ಸಿಂಧನೂರು ಹಬ್ಬವನ್ನು ಆಯೋಜನೆ ಮಾಡಲಾಗಿದ್ದು, ಸಿಂಧನೂರು ಉತ್ಸವವನ್ನು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿಗಳಾಗಿರುವಂತಹ ಕೆ ಕರಿಯಪ್ಪ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಸಹರಾ ಚಿಣ್ಣರ ಬಾಲಲೋಕ ಭವ್ಯ ಅಮ್ಯೂಸ್ಮೆಂಟ್ ಫನ್ಫೇರ್ ಬನ್ನಿ ಡಿಸ್ನಿಲ್ಯಾಂಡ್ ಅರ್ಪಿಸುವ ಎಚ್ಎಂ ಕಳಸ ಅವರ ಸಾರಥ್ಯದಲ್ಲಿ ಸಿಂಧನೂರು ಹಬ್ಬವನ್ನು ಆಯೋಜನೆ ಮಾಡಲಾಗಿದ್ದು, ಈ ಸಿಂಧನೂರು ಉತ್ಸವವನ್ನು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿಗಳಾದ ಕೆ ಕರಿಯಪ್ಪ ಅವರು ಉದ್ಘಾಟಿಸಿದರು. ಈ ಭವ್ಯವಾದ ಸಿಂಧನೂರು ಹಬ್ಬವು 1 ತಿಂಗಳುಗಳ ಕಾಲ ನಡೆಯಲಿದ್ದು, ಇದರಲ್ಲಿ ಮನರಂಜನೆ, ಆಟೋಪಕರಣಗಳ ಫನ್ಫೇರ್, ಮುನಿ ಡಿಸ್ನಿಲ್ಯಾಂಡ್ ಮತ್ತು ರೋಬೋಟಿಕ್ ಕಾಡು ಪ್ರಾಣಿಗಳ ಪ್ರಪಂಚ ಸೇರಿದಂತೆ ಇನ್ನೂ ಅನೇಕ ಮನರಂಜನೆಗಳನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ವೆಂಕಟರಾವ್ ನಾಡಗೌಡ್, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸೋಮನಗೌಡ ಬಾದರ್ಲಿ, ಅಮರೇಶ್, ನಿಸಾರ್ ಖಾನ್, ಬಿಜೆಪಿ ಗ್ರಾಮೀಣ ಯುವ ಮೋರ್ಚಾದ ಅಧ್ಯಕ್ಷರಾದ ಸಿದ್ದು ಹೂಗಾರ್, ಬಿಜೆಪಿ ಗ್ರಾಮೀಣ ಯುವ ವಕೀಲರಾದ ನಾಗರಾಜ, ಬಾಬು ಕರ್ವೆ, ಯುವ ಸೇನೆಯ ತಾಲೂಕು ಅಧ್ಯಕ್ಷರಾದ ದಾವಲ್ಸಾಬ್ ದೊಡ್ಡಮನಿ, ಕರ್ವೆ ನಾರಾಯಣಗೌಡ ಬಣದ ಜಿಲ್ಲಾ ಉಪಾಧ್ಯಕ್ಷರಾದ ದೇವೇಂದ್ರ ಗೌಡ, ಕಾಳಪ್ಪ ಮೇಸ್ತ್ರಿ, ಅದಿಭೋವಿ, ಹನೀಫ್, ಗೋಪಾಲಕೃಷ್ಣ, ವರದಿಗಾರರಾದ ಪರಶುರಾಮ್ ಎಂ ಸದ್ದಾಂ ಸೇರಿದಂತೆ ಇನ್ನೂ ಅನೇಕ ಜನರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಗ್ರಾಮ ಘಟಕ, ಜಕ್ಲಿ ತಾಲೂಕಿನ ಜಿಲ್ಲಾ ಗದಗ್ ಇವರ ಸಹಯೋಗದೊಂದಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಧರಣಿ ಸತ್ಯಾಗ್ರಹವನ್ನು ನೆರವೇರಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಲಿ ಗ್ರಾಮದ ಸರ್ವೆ ನಂಬರ್ 97 ಭಾಗ 2ರಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ 36 ಜನ ಫಲಾನುಭವಿಗಳಿಗೆ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರ ವತಿಯಿಂದ 36 ಪ್ಲಾಟ್ಗಳನ್ನು ಸನ್ 1991-92ನೇ ಸಾಲಿನ ಸರ್ಕಾರದಿಂದ ನಿವೇಶನ ಹಕ್ಕುಪತ್ರ ಕೊಟ್ಟಿರುತ್ತಾರೆ. ಆದ್ದರಿಂದ ನಮ್ಮ ಪ್ಲಾಟ್ಗಳನ್ನು ನಮಗೆ ನೀಡಬೇಕೆಂದು ಜಕ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಧರಣಿ ಸತ್ಯಾಗ್ರಹವನ್ನು ರೈತರು ನೆರವೇರಿಸಿದರು. ಧರಣಿ ನಿರತ ರೈತ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾನ್ಯ ಜಿಲ್ಲಾಧಿಕಾರಿಯವರು ಬರೋವರೆಗೂ ಪ್ರತಿಭಟನೆ ನಡೆಸುವುದಾಗಿ ಪಟ್ಟು ಹಿಡಿದರು. ನಂತರ ರೋಣ ತಾಲೂಕಿನ ತಹಸೀಲ್ದಾರ್ ವಾಣಿ ಉಂಕಿ ಅವರು ಫೋನ್ ಮೂಲಕ ಮಾತನಾಡಿ ಧರಣಿ ನಿರತ ರೈತರ ಜೊತೆಗೆ ಕಾಲಾವಕಾಶ ನೀಡಿ ಎಂದು ಕೇಳಿಕೊಂಡಿದ್ದಾರೆ. ಇದಕ್ಕೆ ರೈತರು ಒಪ್ಪಿಕೊಂಡು ಮನವಿಯನ್ನು ರೋಣ ಕಂದಾಯ ಇಲಾಖೆಯ ನಿರೀಕ್ಷಕರಾದ ಶ್ರೀ ಎನ್ಐ ಆಡಿನವರ್, ರಾಜಶೇಖರ್ ಗುಳೇರ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಜಗದೀಶ್ ತೊಗರಿಕಟ್ಟಿಗೆ ಅವರಿಗೆ ಮಾನ್ಯ ರಾಜ್ಯಪಾಲರಿಗೆ ಮುಟ್ಟಿಸಬೇಕೆಂದು ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀ ಹನುಮಂತ್ ಅಬ್ಬಿಗೇರಿ, ಉಮೇಶ್ ಮೇಟಿ, ಮಲ್ಲಿಕಾರ್ಜುನ್ ಮುದೋಳ್, ಶರಣು ಉಪ್ಪಾರ್, ಬಸವರೆಡ್ಡಿ, ಮಲ್ಲು ರೆಡ್ಡೇರ್, ಹನುಮಂತ್ ಗುಬ್ಬೇನ್ಕೊಪ್ಪ, ರಾಜು ಮಸಲ್ವಾಡ್, ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘದ ಫಕೀರಪ್ಪ ಕುರಿ, ಮೀರಾ ಬೀರಣ್ಣವರ್, ವೀರಪ್ಪ ತಳವಾರ್, ರೈಮಾನ್ ಸಾಬ್, ಬಾಲೆ ಸಾಬಣ್ಣವರ್, ಬಿಜಿ ಬಸವರೆಡ್ಡಿ, ಅಂದಪ್ಪ ರೆಡ್ಡೇರ್ ಹಾಗೂ ಜಕ್ಲಿ ಗ್ರಾಮದ ಪ್ರಗತಿಪರ ರೈತರು ಹಾಗೂ ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ರೋಣ. ದಯಮಾಡಿ ರಾಜಕೀಯ ನಾಯಕರು ಕೂಡ ತಾವು ತಿಳ್ಕೋಬೇಕು. ಇವತ್ತ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ರಾಜಕೀಯ ನಿಮ್ಮ ಪಕ್ಷ ಚುನಾವಣೆ ಬಂದಾಗ ಇಟ್ಕೊಡ್ರಿ. ಇವತ್ತ ಬಡವರಿಗೆ ಅನ್ಯಾಯ ಆದಾಗ ನೀವೆಲ್ಲ ಅವರಿಂದ ಬೆನ್ನಿಗೆ ನಿಂತು ನ್ಯಾಯ ಕೊಡಿಸಬೇಕು. ಇಲ್ಲ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಸಂಘ ಮುಂದೆ ಯಾವ ರೀತಿ ಮಾಡಬೇಕು, ಯಾವ ವಿಚಾರಗಳನ್ನ ಮಾಡ್ಬೇಕಂತಕ್ಕಂಥದ್ದನ್ನ ಭಾರಿ ವಿರೋಧವಾಗಿ ಅದು ಮತ್ತೆ ಯಾವ ರೀತಿಯಾಗಿ ಕೊಡ್ತೀವಿ ಅಂತಕ್ಕಂಥ ಇಲಾಖೆ ಕೂಡ ಗೊತ್ತಿದೆ, ಮತ್ತೆ ಇಡೀ ಎಲ್ಲ ಸರ್ಕಾರ ಕೂಡ ಗೊತ್ತಿದೆ. ದಯಮಾಡಿ ಇವತ್ತಿನ ಈ ಹೋರಾಟಕ್ಕೆ ಅಧಿಕಾರಿಗಳನ್ನ ತಾವು ಕೂಡ ಗ್ರಾಮ ಪಂಚಾಯತಿ ಕಾರ್ಯಾಲಯದವರು, ಆರಕ್ಷಕ ಸಿಬ್ಬಂದಿ ವರ್ಗ ಕೂಡ ಮೇಲಾಧಿಕಾರಿಗಳನ್ನ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು. ನಮಗೇನು ಆಶ್ರಯ ಮನೆಗಳಿಗೆ ಇವತ್ತು ಅವ್ರಿಗೆ ಇರಲಿಕ್ಕೆ ಅಲ್ಲಿ ಅವಕಾಶ ಮಾಡಿ ಕೊಟ್ಟುಕೊಳ್ಳೆ ನಾವು ಇಲ್ಲಿ ಜಾಗ ಖಾಲಿ ಮಾಡ್ತೀವಿ. ಇಲ್ಲಾಂದ್ರೆ
ಪಂಚಾಯತಿನೇ ಅವ್ರಿಗೆ ವಾಸ ಮಾಡಲಿಕ್ಕೆ ಇಲ್ಲೇ ಅವಕಾಶ ಮಾಡ್ತೀವಿ ಅಂತೇಳಿ ನಾನು ಒಂದೆರಡು ಮಾತುಗಳಿಗೆ. ರೋಣ ಪಟ್ಟಣದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ರೋಣ ನಗರದಿಂದ ಗಜೇಂದ್ರಗಡಕ್ಕೆ ಹೋಗುವ ಮಾರ್ಗ ಮತ್ತು ಸರ್ಜಾಪುರದಿಂದ ಕಾತ್ರಾಳ್ ಮಾರ್ಗ, ಗಜೇಂದ್ರಗಡ ಹಾಗೂ ರೋಣ ತಾಲೂಕಿನ ಪ್ರಮುಖ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಹಾಗೂ ರಸ್ತೆಯ ತುಂಬೆಲ್ಲ ತೆಗ್ಗು ಗುಂಡಿಗಳು ಬಿದ್ದ ಪರಿಣಾಮ ವಾಹನ ಸವಾರರಿಗೆ ತೀವ್ರ ಸಮಸ್ಯೆ ಉಂಟಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಪ್ರಮುಖ ರಸ್ತೆ ದುರಸ್ತಿಗೊಳಿಸುವಂತೆ ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ರೋಣ ಪಟ್ಟಣದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ರೋಣ ನಗರದಿಂದ ಗಜೇಂದ್ರಗಡಕ್ಕೆ ಹೋಗುವ ಮಾರ್ಗ ಮತ್ತು ಸರ್ಜಾಪುರದಿಂದ ಕಾತ್ರಾಳ್ ಮಾರ್ಗ, ಗಜೇಂದ್ರಗಡ ಹಾಗೂ ರೋಣ ತಾಲೂಕಿನ ಪ್ರಮುಖ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಹಾಗೂ ರಸ್ತೆಯ ತುಂಬೆಲ್ಲ ತೆಗ್ಗು ಗುಂಡಿಗಳು ಬಿದ್ದು ಇದರಿಂದ ವಾಹನ ಸವಾರರಿಗೆ ತೀವ್ರ ಸಮಸ್ಯೆ ಉಂಟಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಪಟ್ಟಣದ ಸಿದ್ದಾರೂಢ ಮಠದಿಂದ ಆರಂಭಗೊಂಡ ಪ್ರತಿಭಟನೆ ಸೂಡಿ ಕ್ರಾಸ್ ಮುಲ್ಲಾನ್ ಬಾವಿ ವೃತ್ತ ಮಾರ್ಗವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವುದರ ಮೂಲಕ ತಹಶೀಲ್ದಾರ್ ಕಚೇರಿಯನ್ನು ತಲುಪಿ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗಜೇಂದ್ರಗಡ ತಾಲೂಕಾ ಅಧ್ಯಕ್ಷ ಕಳಕಪ್ಪ ಪೋತ, ತಾಲೂಕಾ ಸಂಚಾಲಕ ಶರಣು ಹಲಗಿ, ಗೌರವಾಧ್ಯಕ್ಷ ಶಂಕರ್ ಚೌಹಾಣ್, ರೋಣ ತಾಲೂಕಾ ಉಪಾಧ್ಯಕ್ಷ ರಾಜು ಹುಲ್ಲೂರ್, ಗಜೇಂದ್ರಗಡ ತಾಲೂಕಾ ಸಂಚಾಲಕ ಅಬ್ದುಲ್ ರಜಾಕ್ ಸರ್ಕಾವಸ್, ರೋಣಪ್ಪ ಮಾದರ್, ಉಮೇಶ್ ಕಮಲ್ ಶೆಟ್ಟಿ, ಶಿವಪ್ಪ ಹಲಗೇರಿ, ಸುರೇಶ್ ಚೌಹಾಣ್, ಕಾಸಿಂ ಸಾಬ್ ರಾಂಪುರ್, ಪರ್ಸಪ್ಪ ಮದಮ್ನವರ್, ಗದ್ದೆಪ್ಪ ದೊಡ್ಮನಿ, ಯಮನಪ್ಪ ಪೂಜಾರ್, ನಿಂಗರಾಜು ಕುರಿ ಸೇರಿದಂತೆ ಕಾರ್ಯಕರ್ತರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ಜಯ ಕರ್ನಾಟಕ ಸಂಘಟನೆಯ ಹೋರಾಟಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹೇಳೋದಿಕ್ಕಾರ, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹೇಳೋದಿಕ್ಕಾರ. ನಗರಾದ್ಯಂತ ಮತ್ತು ರೋಣ ತಾಲೂಕಿನಾದ್ಯಂತ ಗಜೇಂದ್ರಗಡ ನಗರ ಮತ್ತು ಗಜೇಂದ್ರಗಡ ತಾಲೂಕಿನಾದ್ಯಂತ ರೋಣ ತಹಶೀಲ್ದಾರ್ ಸಾಹೇಬರಿಗೆ ಅದೇ ರೀತಿಯಾಗಿ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಕೂಡ ಈ 3 ಜನ ಅಧಿಕಾರಿಗಳಿಗೆ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಮನವಿಯಿಂದ 8 ದಿನಗಳ ಕಾಲಾವಕಾಶ ಅವರಿಗೆ ನಮ್ಮ ಗಡುವನ್ನು ಕೊಟ್ಟಿವಿ. 8 ದಿವಸದೊಳಗಾಗಿ ನಾವು ಕಾರ್ಯಕ್ರಮ ಆರಂಭ ಮಾಡ್ತೀರಿ ಅಂತೇಳಿ ಇವತ್ತು ನಮ್ಗೆ ವಿಶ್ವಾಸ ಐತಿ. ಒಂದು ವೇಳೆ ತಾವು ಕಾರ್ಯಾರಂಭ ಮಾಡಲಿಲ್ಲ ಅಂದ್ರೆ 9ನೇ ದಿನಕ್ಕೆ ತಮ್ಮ ಕಚೇರಿಗೆ ಬೀಗ ಜಡಿಯೋದು ಮಾತ್ರ ಖಂಡಿತ ಅಂತೇಳಿ ಇವತ್ತು ಈ ಹೋರಾಟ ಮಾಡಿ ತಮಗೆ ಮನವಿ ನೀಡಿ ತಮ್ಗೆ ಎಚ್ಚರಿಸ್ತಾ ಇದ್ದೀವಿ. ಅಧಿಕಾರಿಗಳಿಗೆ ಹೇಳೋದಿಕ್ಕಾರ, ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಹೇಳೋದಿಕ್ಕಾರ, ಅಧಿಕಾರಿಗಳಿಗೆ ಹೇಳೋದಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ಮಾನ್ಯ ಬಂಧುಗಳೇ, ಜಯ ಕರ್ನಾಟಕ ಸಂಘಟನೆ ವತಿಯಿಂದ ರೋಣ ನಗರದಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಂತ ರೋಣ ತಾಲೂಕಿನಾದ್ಯಂತ ಮತ್ತು ಗಜೇಂದ್ರಗಡ ತಾಲೂಕಿನಾದ್ಯಂತ ಮತ್ತು ಅದೇ ರೀತಿಯಾಗಿ ರೋಣದಿಂದ ಗಜೇಂದ್ರಗಡ ನಗರಕ್ಕೆ ಹೋಗುವ ರಸ್ತೆ, ಅದೇ ರೀತಿ ರಸ್ತೆ ಎಲ್ಲ ತೆಗ್ಗುಗುಂಡಿಗಳು ಮುಚ್ಚಿಬಿಟ್ಟವು. ಆದರೂ ಕೂಡ ಇಲಾಖೆ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಸುಮ್ಮನೆ ಕೈಕಟ್ಟ ಬಿಟ್ಟಿದ್ದ ದುರ್ದೈವದ ಸಂಗತಿ. ನಾವು ಅವರಿಗೆ 8 ದಿನಗಳ ಕಾಲಾವಕಾಶ ನೀಡುತ್ತೇವೆ. 8 ದಿನಗಳಲ್ಲಿ ಆ ಕಾಮಗಾರಿಯನ್ನು ಆರಂಭ ಮಾಡಿ ಎಲ್ಲ ದ್ವಿಚಕ್ರ ವಾಹನಗಳಿಗೆ, ಸಾರಿಗೆ ಸಂಸ್ಥೆಯ ಬಸ್ಸುಗಳಿಗೆ ಮತ್ತು ಎಲ್ಲ ರೀತಿಯ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ದಾರಿ ಮಾಡಿಕೊಡಬೇಕಂತ ಅವರಲ್ಲಿ ಇವತ್ತು ಹೋರಾಟ ಮಾಡಿ ತಹಶೀಲ್ದಾರ್ ಇಲಾಖೆ
ದಿವಸದೊಳಗಾಗಿ ಅವರು ಆರಂಭ ಮಾಡಲೇಬೇಕು. 8 ದಿನ ಅವಕಾಶದಲ್ಲಿ ಅವರು ಮಾಡದೇ ಹೋದರೆ ಮತ್ತೆ ಅವರ ಗೆಲುವಿಗೆ ಶಾಸಕರ ಸಚಿವರ ಮತ್ತು ಮುಸಿಗರ ಒಳಗೆ ಎಂತೆಂತ ತೆಗೆದಿದ್ದಾವೆ ನೋಡ್ರಿ. ಬಸ್ ಸ್ಟ್ಯಾಂಡ್ ಮುಂದೆ ಚಾಟಿ ರಸ್ತೆ ಐತಲ್ಲ ಅದನ್ನೆಲ್ಲ ಮಾಡಿ ಸರ್ ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ಮ ದುಡ್ಡು ಹಗಲ್ದೊಡನೆ ಮಾಡ್ತಕ್ಕಂಥ ಮತ್ತು ಅಧಿಕಾರಿಗಳ ವಿರುದ್ಧ ನಾವು ಒಳ್ಳೆ ರೀತಿಯ ಹೋರಾಟ ಮಾಡಿ ಮತ್ತು ತಮ್ಗೆ ಎಲ್ಲಿ ಕಳಿಸುವಂಥ ಕೆಲಸ ಕೂಡ ನಮ್ಮ ಸಂಘಟನೆ ಮಾಡುತ್ತಾರೆ. ಇವತ್ತು ಸುಮ್ಮನೆ ನಾವು ಇಲ್ಲಿ ಒಂದು 30 ಜನ ಅದಿವತ್ತ 30 ಜನ ನಾವು ಅಲ್ಲಿ ಸೇರಿದಪ್ಪ ಅಂದ್ರೆ ನಿಮ್ಮ ಕಚೇರಿ ಮತ್ತು ಏನು ಸೇರಿದಪ್ಪ ಅಂದ್ರೆ ಮುತ್ತಿಗೆ ಹಾಕಿದ್ರೆ ಅದು ಎಷ್ಟು ಜನ ಬರ್ತಾರಂತ ಕೂಡ ನಮ್ಮ ಬಾಯಿಂದ ಹೇಳೋಕ್ಕಾಗಲ್ಲ. ಅದು ಏನೂ ಮಾಡೋಕ್ಕಾಗಲ್ಲ ಯಾವ ರೀತಿ ಆಗುತ್ತೆ ಅಂತೇಳಿ. ಅದಕ್ಕೆ ನಾವು ಅದು ಆ ರೀತಿ ಮಾಡ್ಕೊಳ್ಳೋಕೆ ಅವಕಾಶ ಮಾಡಬಾರ್ದು. ತಾವರಗೇರ ಹೋಬಳಿಯ ಜುಮ್ಲಾಪುರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಎಸ್ಟಿಎಂಸಿ ಸರ್ವ ಸದಸ್ಯರಿಗೆ, ಗ್ರಾಮದ ಹಿರಿಯರಿಗೆ, ಶಿಕ್ಷಕಿಯರಿಗೆ, ಬಾಲಕಿಯರಿಂದ ಪುಷ್ಪ ನೀಡುವ ಮುಖಾಂತರ ಸ್ವಾಗತಿಸಲಾಯಿತು. ತಾವರಗೇರ ಹೋಬಳಿಯ ಜುಮ್ಲಾಪುರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಎಸ್ಟಿಎಂಸಿ ಸರ್ವ ಸದಸ್ಯರಿಗೆ, ಗ್ರಾಮದ ಹಿರಿಯರಿಗೆ, ಶಿಕ್ಷಕರಿಗೆ, ಬಾಲಕಿಯರಿಂದ ಪುಷ್ಪ ನೀಡುವ ಮುಖಾಂತರ ಸ್ವಾಗತಿಸಿದರು. ಜುಮ್ಲಾಪುರ ಗ್ರಾಮ ಪಂಚಾಯಿತಿ ಮಟ್ಟದ ಕ್ರೀಡಾಕೂಟವನ್ನು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಬಡಗೇರ್ ಶಾಲಾ ಕ್ರೀಡೆ ಗುಂಡು ಎಸೆಯುವ ಮುಖಾಂತರ ಉದ್ಘಾಟಿಸಲಾಯಿತು. ಪಂಚಾಯತ್ ಮಟ್ಟದ ಕ್ರೀಡಾಕೂಟಕ್ಕೆ ಸಾಸ್ವಿಹಾಳ್, ಮುದ್ದಲಗುಂದಿ, ಹಾಗಲ್ದಾಳ್ ಹಾಗೂ ನಂದಾಪುರ ಗ್ರಾಮಗಳ ದೈಹಿಕ ಶಿಕ್ಷಕರು ಹಾಗೂ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರು ಆಗಮಿಸಿದ್ದರು. ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 5 ಗ್ರಾಮಗಳ ಶಾಲೆಯ ಬಾಲಕ ಬಾಲಕಿಯರನ್ನು ಈ ಕಾರ್ಯಕ್ರಮಕ್ಕೆ ನಂದಬಸಪ್ಪ ಶಿಕ್ಷಕರು ಸ್ವಾಗತವನ್ನ ಮಾಡಿಕೊಂಡರು. ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಅದರಲ್ಲಿ 4 ಗ್ರಾಮಗಳ ಶಾಲಾ ಮಕ್ಕಳ ವಿರುದ್ಧ ಜುಮ್ಲಾಪುರ ಶಾಲಾ ಬಾಲಕ ಬಾಲಕಿಯರು ಕಬಡ್ಡಿ, ಖೋ-ಖೋ, ಥ್ರೋಬಾಲ್ ಕ್ರೀಡೆಯಲ್ಲಿ ಅತ್ಯಂತ ಜಯಬೇರಿಯನ್ನ ಬಾರಿಸಿದರು. ಹಾಗೆಯೇ ಬಹು ವರ್ಷಗಳಿಂದ ಕನಸಾಗಿಯೇ ಉಳಿದಿದ್ದಂತಹ ಖೋ-ಖೋ ಪಂದ್ಯವನ್ನು ಗೆದ್ದು ಜುಮ್ಲಾಪುರ ಶಾಲಾ ಮಕ್ಕಳು ಈ ಬಾರಿ ಸಂಭ್ರಮಿಸಿದರು. ಉಳಿದಂತೆ ವೈಯಕ್ತಿಕ ಕ್ರೀಡೆಯಲ್ಲಿ ಹೆಚ್ಚಾನುಹೆಚ್ಚು ಜುಮ್ಲಾಪುರ ಶಾಲಾ ಮಕ್ಕಳು ಜಯಬೇರಿಯನ್ನ ಬಾರಿಸಿ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಇಲ್ಲಿ ವಿಶೇಷತೆ ಏನೆಂದರೆ ಜುಮ್ಲಾಪುರ ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದೆ. ತಾಯಿ ಇಲ್ಲದೆ ತಬ್ಬಲಿಯಂತೆ ಸಹ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಕ್ರೀಡೆಯಲ್ಲಿ ಭಾಗವಹಿಸಿ ಜಯಬೇರಿಯಾಗಿ ಜಯ ಸಾಧಿಸಿ ಮಾದರಿಯಾಗಿದ್ದಾರೆ. ಹಾಗಾಗಿ ಗ್ರಾಮದ ಪಾಲಕರು ಜುಮ್ಲಾಪುರ ಶಾಲೆಗೆ ದೈಹಿಕ ಶಿಕ್ಷಕರ ಅವಶ್ಯಕತೆ ಇದೆ. ಹಾಗಾಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಕ್ಕಳ ಉಜ್ವಲ ಭವಿಷ್ಯಕ್ಕೋಸ್ಕರ ಕೂಡಲೇ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಬೇಕು ಎಂದು ಗ್ರಾಮಸ್ಥರು ಪತ್ರಿಕೆಗೆ ಹೇಳಿಕೆಯನ್ನು ನೀಡಿದರು. ಆದರೂ ಎಲ್ಲ ಕ್ರೀಡೆಯನ್ನು ಸಹ ಶಿಕ್ಷಕರಿಗೆ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿ ಕ್ರೀಡೆಯಲ್ಲಿ ಜಯಬೇರಿ ಬಾರಿಸಿರುವುದು ಗಮನಿಸಿದರೆ ಜಯದ ಕೀರ್ತಿ ಸಹ ಶಿಕ್ಷಕರಿಗೆ ಸಲ್ಲುತ್ತದೆ. ಈ ಸಂದರ್ಭದಲ್ಲಿ ಪಿಡ್ಡನಗೌಡ ಹಳೇಗೌಡರು, ಪರಸಪ್ಪ ಹೊಸ್ಮನಿ, ಗವಿಸಿದ್ದಪ್ಪ, ಮಲ್ಲಿಕಾರ್ಜುನ್ ಸೂಡಿ, ಶಾಮೂರ್ತಿ ಭಜಂತ್ರಿ ದೈಹಿಕ ಶಿಕ್ಷಕರು ಎಲ್ಲರೂ ಕ್ರೀಡೆಯನ್ನು ಸುಗಮವಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಗುರುಪಾದಮ್ಮನವರು ಮತ್ತು ಶಿಕ್ಷಕ ಬಳಗದವರು, ಗ್ರಾಮದ ಸದಸ್ಯರು, ಊರಿನ ಸಮಸ್ತ ನಾಗರಿಕರು, ಯುವಕರು ಭಾಗಿಯಾಗಿದ್ದರು. ಅಮಾಜಪ್ಪ, NKS TV4 ಜುಮ್ಲಾಪುರ. ನಕಲಿ ಮಾಡ್ದೆ ಅಲ್ಲಿಂದ ಒಂದಾಗೈತೆ ನಮ್ಮ ಎರಡಿಗೂ
ಸಮಾಜದ ವತಿಯಿಂದ ಆಷಾಢ ಮಾಸದ ಪ್ರಯುಕ್ತ ದೇವರಿಗೆ ಉಡಿ ತುಂಬುವ ಕಾರ್ಯಕ್ರಮವು ನಡೆಯಿತು. ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಗದಗ ಜಿಲ್ಲೆಯ ಗಜೇಂದ್ರಗಡ ನಗರದ ಗೊಂದಲಿ ಸಮಾಜದ ವತಿಯಿಂದ ಆಷಾಢ ಮಾಸದ ಪ್ರಯುಕ್ತ ದೇವರಿಗೆ ಉಡಿ ತುಂಬಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. 2 ವರ್ಷಕ್ಕೊಮ್ಮೆ ನಡೆಯುವ ಈ ಕಾರ್ಯಕ್ರಮಕ್ಕೆ ನಗರದ ಸುತ್ತಮುತ್ತಲಿನ ಹಳ್ಳಿಯ ಜನರು ಭಾಗಿಯಾಗಿ 5 ದೇವರಿಗೆ ಉಡಿಯನ್ನ ತುಂಬಿ ಕಾರ್ಯಕ್ರಮವನ್ನು ಗೊಂದಲಿ ಸಮಾಜದವರು ಆಚರಿಸುತ್ತಾರೆ. ಹೌದು ವೀಕ್ಷಕರೇ, ಇಂದು ಗೊಂದಲಿ ಸಮಾಜದ ವತಿಯಿಂದ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಕಲ ವಾದ್ಯಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದ ಗೊಂದಲಿ ಸಮಾಜದವರು ಬಂದು ಭಾಗಿಯಾಗಿ ನಾಡಿನಲ್ಲಿ ಮಳೆ ಬೆಳೆ ಸಕಲವಾಗಿರಲಿ, ನಾಡಿನ ಜನರು ಆರೋಗ್ಯದಿಂದ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಗೊಂದಲಿ ಸಮಾಜದ ಮುಖಂಡರು ಹೇಳಿದರು. ಶತಮಾನಗಳಿಂದ ನಮ್ಮ ರಾಜ ಮಹಾರಾಜ ಕಾಲದಲ್ಲಿ ಈ ಕಾರ್ಯಕ್ರಮ ಆಷಾಢ ಮಾಸದಲ್ಲಿ ನಾವು ಇದು ಭಂಡಾರ ಉತ್ಸವ ಮತ್ತು ಅದೇ ರೀತಿಯಲ್ಲಿ ನಮ್ಮ ಗಜೇಂದ್ರ ಗ್ರಾಮ ದೇವತೆಗಳಾದಂಥ ದೇವತೆಗಳಿಗೆ ನಾವು ಉಡಿ ತುಂಬ ಕಾರ್ಯಕ್ರಮ ಮಾಡ್ತೀವಿ. ಇದು ಶತಮಾನಗಳಿಂದ ಮಾಡ್ತೀವಿ. ಅದೇ ರೀತಿಯಲ್ಲಿ ಆಷಾಢ ಮಾಸದಲ್ಲಿ ಈ ಕಾರ್ಯಕ್ರಮ ವಿಶೇಷತೆ ಏನಂತಪ್ಪ ಅಂತಂದ್ರೆ ಮಳೆ ಬೆಳೆ ಆಗಲಿ ಎಲ್ಲರ ಬಾಳಲ್ಲಿ ಸಂಕ್ರಾಂತಿ ಮೂಡಲ್ಲ ಅಂತ ಈ ಕಾರ್ಯಕ್ರಮದ ಉದ್ದೇಶ ಇರ್ತದೆ. ರೈತರಲ್ಲಿ ಒಂದು ಆಷಾಢ ಮಾಸ ಅಂತಂದ್ರೆ ಈಗ ಈ ಟೈಮ್ದಲ್ಲಿ ಮಳೆಗಾಲ ಚಲೋ ಆಗ್ತದೆ, ಮಳೆಗಾಲ ಆಗಬೇಕು, ಎಲ್ಲರಿಗೂ ಒಂದು ಒಳ್ಳೆಯದು ಭವಿಷ್ಯ ಎಲ್ಲರಿಗೂ ಕಾಪಾಡಿ ಗ್ರಾಮ ದೇವತೆ ಶಾಂತಿ ಮಾಡೋ ಉದ್ದೇಶ ಈ ಕಾರ್ಯಕ್ರಮ ಉದ್ದೇಶ ಆಗಿರ್ತದೆ. ಸಮಾಜದಿಂದ 2 ವರ್ಷಕ್ಕೊಮ್ಮೆ ನಾವು ಜಯಂತಿಯನ್ನು ಆಷಾಢ ಪ್ರಯುಕ್ತ ಮಾಡಿರುತ್ತೇವೆ. ಇದರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಸುತ್ತಮುತ್ತಲಿನ ಜನರು ಆಮೇಲೆ ದೈವದ ಜನರು ಎಲ್ಲರೂ ಬಂದು ಏನಪ್ಪ ಅಂತಂದ್ರೆ ನಮ್ಮ ಈ ಗಜೇಂದ್ರಗಡ ಊರಿನ ದೇವಸ್ಥಾನ ಆದಂತಹ ಶ್ರೀ ದುರ್ಗಾದೇವಿಗೆ ಎಲ್ಲ ಗೊಂದಲಿ ಸಮಾಜದ ಪ್ರತಿಯೊಂದು ಮನೆಯಿಂದಲೂ ಕೂಡ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಅದರ ಜೊತೆಗೆ 5 ದೇವಸ್ಥಾನಕ್ಕೆ ಪ್ರಸಾದವನ್ನು ಉಡಿ ತುಂಬುವ ಕಾರ್ಯಕ್ರಮ ಕೂಡ ಜರುಗಿರುತ್ತದೆ. ಇದರಲ್ಲಿ ಏನಪ್ಪ ಅಂತಂದ್ರೆ ಸುತ್ತಮುತ್ತ ದೂರ ಊರಿನಿಂದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೊಂದಲಿ ಸಮಾಜದ ಬಾಂಧವರು ಇಲ್ಲಿ ಆಗಮಿಸುತ್ತಾರೆ. ಸರ್, ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ? ಸುಮಾರು ಒಂದು 20 ವರ್ಷದಿಂದಲೇ ಈ ಕಾರ್ಯಕ್ರಮ ಮಾಡ್ಕೊತ ಬಂದಿದ್ದೀವಿ. ಮೊದಲಾಗಿ ಏನಪ್ಪ ಅಂತಂದ್ರೆ ಒಂದು ನಮ್ಮ ತಾತ ಮುತ್ತಾತ ಕಾಲದಿಂದನೂ ಈ ಮುದ್ದಪ್ಪ ಅಜ್ಜ ಅವ್ರ ಕಾಲದಿಂದನೂ ಇದು ಏನಪ್ಪ ಅಂತಂದ್ರೆ ಇದು ಕಾರ್ಯಕ್ರಮ ನಡೆದಿತ್ತು. ಈಗ ಏನಪ್ಪ ಶತಮಾನದ ಹಿಂದೆ ಈಗ ಏನಪ್ಪ ಅಂತಂದ್ರೆ ನಮ್ಗೆ ತಿಳಿದ ಮಟ್ಟಿಗೆ ಒಂದು 25 ವರ್ಷದಿಂದ ಈ ಕಾರ್ಯಕ್ರಮ ನಾವು ನಡೆಸ್ತೀವಿ. ಈ ಸಂದರ್ಭದಲ್ಲಿ ಗೊಂದಲಿ ಸಮಾಜದ ಎಲ್ಲ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ NKS TV4. ಆಷಾಢ ಮಾಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥ ಶ್ರೀ ಎಲ್ಲ ಸಮಾಜದ ಗೊಂದಲಿ ಸಮಾಜ ಹಿರಿಯರು ಹಾಗೂ ಸಣ್ಣ ಮಕ್ಕಳು ಇತರೆ ಹೊರೂರರ ವಾಡಿಯ ಗುರು ಹಿರಿಯರಿಗೂ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ ಗುರು ಹಿರಿಯರಿಗೂ ಧನ್ಯವಾದಗಳು. ಶ್ರೀ ದುರ್ಗಾದೇವಿ ದೇವಸ್ಥಾನದ ಪ್ರಯುಕ್ತವು ಧನ್ಯವಾದಗಳು. ಅದೇ ರೀತಿಯಲ್ಲಿ ತಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ NKS TV4. ನಿಮಗಾಗಿ, ನಿಮ್ಮ ಸೇವೆಗಾಗಿ. ಇದು ನಿರಂತರ ಕಾರ್ಯಪಡೆ.